ಒಂದ್ 5 ವರ್ಷ ದುಡಿದ್ರೆ ಬ್ರೋ ನಿಮ್ದು ಕೆರಿಯರ್ ಚೇಂಜ್. ನಾನ್ ಹೇಳ್ತೇನೆ, ಚೇಂಜ್ ನಿಮ್ ಕೆರಿಯರ್. ಹಂಗಂತೀರಾ? ಕೆರಿಯರ್ ಚೇಂಜ್. ಇರ್ತವೆ ಯಾರಾದ್ರೂ ಒಬ್ರು ಫಿಯಾನ್ಸಿ ಇರ್ತಾರೆ, ಓದ್ಬೇಕಾದ್ರೆ ಬರ್ರಿ ನಿಮ್ ಫಿಯಾನ್ಸ್ ಜೊತೆ ಬಂದು ಇಲ್ಲೇ ಸೆಟ್ಲ್ ಆಗಿದಾರೆ ಬ್ರೋ. ಎಷ್ಟೋ ಜನ ನೋಡಿದ್ರೆ ಅಬ್ರೋಡ್ ಎಲ್ಲ ಒಂದ್ಮೇಲೆ ಆರಾಮ್ ಬ್ರೋ, ಚಿಲ್, ಇಲ್ಲಿ ಏನು ಟೆನ್ಷನ್ ಇಲ್ಲ, ಆರಾಮ್ ಡ್ಯೂಟಿ, ಊಟ, ಒಂದ್ ಒಳ್ಳೆ ರೆಸ್ಪೆಕ್ಟ್ ನಮ್ಗೆ ಇರ್ಬೋದು. ನಾನ್ ಹೇಳ್ತೀನಿ ಮೇನ್ ಉತ್ತರ ಕನ್ನಡ ಹುಡುಗರಿಗೆ ಬರ್ರಿ ಅಂತ ಹೇಳ್ತೀನಿ ನಾವು. ಅಲ್ಲಿ ಇರ್ಬೇಡ್ರಿ, ಬರ್ರಿ. ಇಲ್ಲಿ ಒಂದ್ 4-5 ವರ್ಷ ಕೆಲಸ ಮಾಡಿದ್ರೆ ನಿಮ್ ಮನೆಗಳು ಉದ್ಧಾರ ಆಗ್ತವೆ, ನೀವು ಉದ್ಧಾರ ಆಗ್ತೀರಾ, ನಾವ್ ಆರಾಮ ಒಳ್ಳೆ ದುಡ್ಡು ತಗೊಂಡ್ ನಾವು ಒಂದ್ ಒಳ್ಳೆ ಜೀವನ ನಡೆಸ್ಬೇಕು. ಒಂದು ಡಿಗ್ನಿಟಿ, ಇಲ್ಲಿ ನಮ್ದೊಂದು ಪ್ರೊಫೆಷನ್ ಕೋರ್ಸ್ ಆ ಸಲುವಾಗಿ ನಿಮ್ಗೊಂದ್ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ. ನಾನೇನ್ ಅಂತ ಏನ್ ಅಷ್ಟು ಪೇಷಂಟ್ ಏನ್ ನೋಡಿಲ್ಲ ಬ್ರೋ. ಇಷ್ಟು ದಿವಸ 2 ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅಷ್ಟೇ, ಮೂರ್ ತಿಂಗಳಲ್ಲಿ. ಎರಡೇ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಜನಕ್ಕೆ ಒಂದ್ ಮೈಂಡ್ ಸೆಟ್ ಇರುತ್ತೆ ಬ್ರೋ, 5 ವರ್ಷ ಬರ್ಸ್ಕತಾರೆ, 3 ವರ್ಷ ಬರ್ಸ್ಕತಾರೆ, 2 ವರ್ಷ ಬರ್ಸ್ಕತಾರೆ, ಹಳ್ಳಿಯಲ್ಲೆಲ್ಲ ಇರುತ್ತೆ. ನನಗೆಲ್ಲ ಕೇಳಿದ್ರೆ ಬರ್ಬೇಕಾದ್ರೆ 5 ವರ್ಷ ಬರ್ಸ್ಕೊಂಡಿದಾರ ನಿನಗೆ ಎಷ್ಟಂತ. ಹಾಗೇನಿಲ್ಲ, ಕಾಂಟ್ರಾಕ್ಟ್ ಇರುತ್ತೆ 2 ವರ್ಷ. ನಿನ್ ಕೇಸ್ ನನಗೆ ಆಗ್ಲಿಲ್ಲ, ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ನೀವು ಹೋಗ್ಬೋದು ರಿಟರ್ನ್ ಇಂಡಿಯಾಗೆ. ನಮ್ ಬೇಸಿಕ್ ಸ್ಯಾಲರಿ ಬಂದು 1,30,30,000 ಬ್ರೋ. ಮತ್ತೆ ಡೈಲಿ 4 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಅದೊಂದ್ 30,000 ಇದೆ. ಜಿಮ್ ಫೆಸಿಲಿಟೀಸ್ ಇರುತ್ತೆ, ಇಂಟರ್ನೆಟ್ ಫೆಸಿಲಿಟೀಸ್ ಇರುತ್ತೆ, ಊಟ ಇರುತ್ತೆ. ಒಂದೊಂದ್ ಸೈಟ್ ಅಲ್ಲೆಲ್ಲ ಸ್ಟಾಫ್ ನರ್ಸ್ಗೆ ಮೆನು ಕೇಳ್ತಾರೆ, ನಿಮ್ಗೆ ಯಾವ ತರ ಊಟ ಬೇಕು, ಯಾವ ತರ ಬೇಕು ಅಂತ ಕೇಳ್ತಾರೆ. ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ಓಕೆ ಬ್ರೋ, ಇವಾಗ ನೀವು ಅದೇನೆ ಹೇಳಿದ್ರಿ, ಇದು ಓಟಿ ಅಮೌಂಟ್ ಎಲ್ಲ ಬರುತ್ತಂತ. ಎಷ್ಟು ಅಮೌಂಟ್ ಅರ್ನ್ ಮಾಡ್ಬೋದು ಬ್ರೋ ಓಟಿ ಅನ್ನೆಲ್ಲ? ಬರುತ್ತೆ ಬ್ರೋ. ಓಟಿ ಅಲವೆನ್ಸ್ ಅಂತ ಕೊಡ್ತಾರೆ ಬ್ರೋ. ಅಂದ್ರೆ ಪರ್ ಡೇ 2 ಅವರ್ 4 ಅವರ್ ಎಕ್ಸ್ಟ್ರಾ ಡ್ಯೂಟಿ ಎಲ್ಲ ಇರುತ್ತೆ. ಅಂದ್ರೆ ಇಂಡಸ್ಟ್ರಿಯಲ್ ಸೈಡ್ ಅಲ್ಲಿ ನಾನು ಒಬ್ಬನೇ ಇರ್ತೀನಿ ಬ್ರೋ. ಮಿನಿಮಮ್ 12 ಅವರ್ ಡ್ಯೂಟಿ ಮಾಡ್ಲೇಬೇಕಾಗತ್ತೆ ಒಂದೊಂದ್ಸಲ. ಕಂಪನಿ ವರ್ಕ್ ಇಲ್ಲಿ ಗೌರ್ಮೆಂಟ್ ರೂಲ್ಸ್ ಹೆಂಗಂದ್ರೆ ಬ್ರೋ, ಏನಾದ್ರೂ ಇಂಡಸ್ಟ್ರಿ ವರ್ಕ್ ಹೋಗ್ತಿದೆ ಅಂದ್ರೆ ಅಲ್ಲಿ ಮೆಡಿಕೋ ಕಂಪಲ್ಸರಿ ಇರ್ಲೇಬೇಕು. ವಿತೌಟ್ ಮೆಡಿಕೋ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಂಗಿಲ್ಲ ಅವರು. ಓಕೆ. ನಾವಿದ್ದಾಗ ಈ 4 ಅವರ್ ಎಲ್ಲ ಡ್ಯೂಟಿ ಮಾಡಿದ್ರೆ ತಿಂಗಳಿಗೆ ಒಂದ್ 30,000 ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಬ್ರೋ. ಡೈಲಿ 4 ಅವರ್ ಡ್ಯೂಟಿ ಮಾಡಿದ್ರೆ ಎಕ್ಸ್ಟ್ರಾ, ವಿತೌಟ್ ಸ್ಯಾಲ್ರಿನೇ. ನಮ್ ಬೇಸಿಕ್ ಸ್ಯಾಲರಿ ಬಂದು 1,30,30,000 ಬ್ರೋ. ಮತ್ತೆ ಡೈಲಿ 4 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಅದೊಂದ್ 30,000 ಕೊಡ್ತಾರೆ. ಡಿಪೆಂಡ್ ಅಪಾನ್ ಕ್ಲೈಂಟ್ ಬ್ರೋ. ನಾವು ಯಾವ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತೀವಿ ಕ್ಲೈಂಟ್ ಮೇಲೆ ಡಿಪೆಂಡ್. ಸಂಡೇ ಎಲ್ಲ ಡ್ಯೂಟಿ ಮಾಡಿದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಒಂದ್ 6,000 5,000 ಎಲ್ಲ ಬರುತ್ತೆ ಅಲವೆನ್ಸ್. ಹತ್ತತ್ರ ಈಗ ಒಂದು 280. ನಮ್ದು ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಏನಿರುತ್ತೆ ಅದ್ರಲ್ಲಿ 1 ಡೇ ಸ್ಯಾಲ್ರಿ ಕೊಡ್ತಾರೆ ಬ್ರೋ ಸಂಡೇ. ಈಗ ಒಂದು ನಮ್ದು 5,000 ಡಿವೈಡೆಡ್ ಬೈ 30 ಮಾಡಿದ್ರೆ ಪರ್ ಡೇ ನನಗೆ 180 ದರಂ ಸ್ಯಾಲ್ರಿ ಬರುತ್ತೆ ಬ್ರೋ. 100 ದರಂ, 180 ದರಂ ಇಂಡಿಯನ್ ಕರೆನ್ಸಿಯಲ್ಲಿ ಒಂದು 5,000 ಹಿಂಗಲ್ಲ ಆಗುತ್ತೆ. ಓಕೆ ಬ್ರೋ, ಇನ್ನೊಂದು ನೀವು ಅಕಾಮಿಡೇಷನ್ ಯಾವ ತರ ಇದೆ? ಚೆನ್ನಾಗಿದೆಯಾ ಅಕಾಮಿಡೇಷನ್? ಅಕೊಮಡೇಷನ್ ಚೆನ್ನಾಗಿದೆ ಬ್ರೋ. ಅಂದ್ರೆ ಎಲ್ಲಾ ಅಕೊಮಡೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಡಿಪೆಂಡ್ ಅಪಾನ್ ಕಂಪನಿ. ನಾವು RPM ಕಂಪನಿ ಬರ್ತೀವಿ. RPM ಕಂಪನಿಯವರು ನಮ್ಮನ್ನ ಇಂಡಸ್ಟ್ರಿಯಲ್ ಸೈಡ್ ಅಲ್ಲಿ ಕ್ಲಿನಿಕ್ ಇರುತ್ತೆ ಕಳಿಸ್ತಾರೆ. ಅವರು ಕಾಂಟ್ರಾಕ್ಟ್ ಬರ್ಸ್ಕೊಂಡಿರ್ತಾರೆ ಕಂಪನಿ ಜೊತೆ. ನಮ್ ಸ್ಟಾಫ್ ಗೆ ಅಕೊಮಡೇಷನ್, ಫುಡ್ ಎಲ್ಲ ನೀವೇ ಕೊಡ್ಬೇಕು ಅಂತ. ಅಂದ್ರೆ ಸಿಟಿಯಲ್ಲಿ ಇದ್ರೆ ನಾವು ಫುಡ್ ಮಾಡ್ಕೋಬೇಕು ಬ್ರೋ. ಅಕೊಮಡೇಷನ್ ಕೊಡ್ತಾರೆ ಕಂಪನಿ, ಊಟ ಮಾಡ್ಕೋಬೇಕು ನಾವು. ಅಲ್ಲಿ ಸಿಟಿ ಸುತ್ತಮುತ್ತ, ಸಿಟಿ ಹತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಸೈಡ್ ಆಗಿರ್ಬೋದು, ಪ್ಲಸ್ ಈ ಮಸೀದಿ ಮತ್ತೆ ಸ್ಕೂಲ್ಸ್, ಯೂನಿವರ್ಸಿಟಿ, ಸ್ಟೇಡಿಯಂ ಅಲ್ಲೆಲ್ಲ ಆದ್ರೆ ಅಲ್ಲಿ ನಾವು ಅಡಿಗೆ ಮಾಡ್ಕೋಬೇಕು. ಇಲ್ಲಿ ಬಂದ್ರೆ ಆಸ್ ಯೂಶುವಲ್ ಕಂಪನಿ ಕೊಡುತ್ತೆ ಬ್ರೋ. ಎಲ್ಲೋ 100ಕ್ಕೆ ಅಕೊಮಡೇಷನ್, ಫುಡ್ ಚೆನ್ನಾಗಿರಲ್ಲ ಅಂದ್ಬಿಟ್ರೆ ನಾನು ಕೇಳಿದ ಮಟ್ಟಿಗೆ ಬ್ರೋ ಎಲ್ಲ ಅಕೊಮಡೇಷನ್ ಚೆನ್ನಾಗಿದೆ. ಜಿಮ್ ಫೆಸಿಲಿಟೀಸ್ ಇರುತ್ತೆ, ಇಂಟರ್ನೆಟ್ ಫೆಸಿಲಿಟೀಸ್ ಇರುತ್ತೆ, ಊಟ ಇರುತ್ತೆ. ಒಂದೊಂದ್ ಸೈಟ್ ಅಲ್ಲೆಲ್ಲ ಸ್ಟಾಫ್ ನರ್ಸ್ಗೆ ಮೆನು ಕೇಳ್ತಾರೆ, ನಿಮ್ಗೆ ಯಾವ ತರ ಊಟ ಬೇಕು, ಯಾವ ತರ ಬೇಕು ಅಂತ ಕೇಳ್ತಾರೆ. ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ವೆಜಿಟೇರಿಯನ್ ಆಗಿದ್ರೆ ವೆಜಿಟೇರಿಯನ್ ಊಟ ಕೊಡ್ತಾರೆ. ಅವ್ರು ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜಿಟೇರಿಯನ್ ಊಟ ಕೊಡ್ತಾರೆ ಬ್ರೋ. ಓಕೆ ಬ್ರೋ, ಹೆಂಗೆ ನಮ್ಗೆ ಲೈಕ್ ಈ ಇಂಡಿಯಾದಲ್ಲಿ ನಿಮ್ಗೂ ಗೊತ್ತಿದೆ, ನಾವು ನೆಗೆಟಿವ್ ಆಗಿ ಏನು ಹೇಳ್ತಾ ಇಲ್ಲ. ಅಂದ್ರೆ ಸ್ಟಾಫ್ ನರ್ಸ್ಗೆ ಅಂತಂದು ನರ್ಸಸ್ಗೆ ಏನು ವ್ಯಾಲ್ಯೂ ಇಲ್ಲ ಇಂಡಿಯಾದಲ್ಲಿ. ಸೊ ಅಲ್ಲಿ ಅಬುದಾಬಿದಲ್ಲಿ ಯಾವ ನೋಡ್ತಾರೆ ಅಂತ ನರ್ಸಸ್ಗೆ? ಬ್ರೋ ಇಲ್ಲಿ ಡಿಫ್ರೆಂಟ್ ಚೇಂಜ್. ನೀವು ಇಂಡಸ್ಟ್ರಿಯಲ್ ಕೆಲಸ ಮಾಡ್ತೀರಾ ಅಂತಂದ್ರೆ ನಿಮ್ಮನ್ನ ಡಾಕ್ಟರ್ ಅಂತ ಕರೀತಾರೆ, ಯಾರು ನರ್ಸ್ ಅಂತ ಕರೆಯಲ್ಲ. ಅದು ಮೇನ್ ಥಿಂಗ್. ಪ್ಲಸ್ ಇಲ್ಲಿ ಜನ ರೆಸ್ಪೆಕ್ಟ್ ಕೊಡ್ತಾರೆ. ಅಂದ್ರೆ ನಾವು ಇಲ್ಲಿ ನರ್ಸು ಹಾಗೆ ಹೀಗೆ ಅಂತ ಎಲ್ಲ ಪಾಪ ನಮ್ದೊಂದು ಡಿಗ್ನಿಟಿ, ಇಲ್ಲಿ ನಮ್ದೊಂದು ಪ್ರೊಫೆಷನ್ ಕೋರ್ಸ್ ಆ ಸಲುವಾಗಿ ನಿಮ್ಗೊಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಒಳ್ಳೆ ಫುಡ್ ಇರುತ್ತೆ, ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಅಂತ. ಇಂಡಿಯಾ ತರ ಎಲ್ಲ ನರ್ಸು ಅವನ ಹಾಗೆ ಹೇಗೆ ಎಲ್ಲ ಇಲ್ಲ ಬ್ರೋ. ಇಲ್ಲಿ ಚೆನ್ನಾಗಿದೆ ಬ್ರೋ, ಹಾಗೇನಿಲ್ಲ. ಓಕೆ, ನಿಮ್ದು ವರ್ಕಿಂಗ್ ನೇಚರ್ ಅಂದ್ರೆ ವರ್ಕಿಂಗ್ ಅವರ್ಸ್ ಎಷ್ಟಿದೆ ಬ್ರೋ? ಎಷ್ಟರಿಂದ ಎಷ್ಟು ಮಾಡ್ತೀರಾ? ನಾನು 8 ಅವರ್ಸ್ ನಾರ್ಮಲ್ ಡ್ಯೂಟಿ ಮಾಡ್ತೀನಿ ಬ್ರೋ. ಡೈಲಿ 4 ಅವರ್ಸ್ ಆ ತರ ಎಲ್ಲ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತೀನಿ ಬ್ರೋ. 7 to 7. ನನಗೆ ನೈಟ್ ಡ್ಯೂಟಿ ಎಲ್ಲ ಇಲ್ಲ ಬ್ರೋ. ಮಾರ್ನಿಂಗ್ 7 ಹೋಗ್ತೀನಿ ಬ್ರೋ, ಈವ್ನಿಂಗ್ 7 ಬರ್ತೀನಿ. ನೈಟ್ ಡ್ಯೂಟಿ ಏನಿಲ್ಲ? ನೈಟ್ ಡ್ಯೂಟಿ ಇಲ್ಲ ಬ್ರೋ. ಅಂದ್ರೆ ಸಮ್ ಸೈಟ್ ಅಲ್ಲಿ ಇರುತ್ತೆ, ನಮ್ ಸೈಟ್ ಅಲ್ಲಿ ಇಲ್ಲ. ಓಕೆ, ನೀವು ಎಷ್ಟು ಇವಾಗ ಒಂದು 3 ಮಂತ್ಸ್ ಆಯ್ತಾರ ಹೋಗಿ? 3-4 ಮಂತ್ಸ್ ಆಯ್ತಾ? ನಂದು 3 ಮಂತ್ಸ್ ಆಯ್ತು ಬ್ರೋ. ಅಬುದಾಬಿ ಬಂದು 3 ಮಂತ್ಸ್ ಆಯ್ತು. ಡ್ಯೂಟಿ ಮಾಡಕತ್ತ 2.5 ಮಂತ್ಸ್ ಆಯ್ತು. ಓಕೆ, ನೀವು ಪೇಷಂಟ್ ನ ಎಷ್ಟು ರಿಸೀವ್ ಮಾಡ್ಕೊಂಡ್ರಿ? ಅಂದ್ರೆ ಎಷ್ಟು ಪೇಷಂಟ್ ಬರ್ತಾವೆ ಪರ್ ಡೇ? ಎಷ್ಟು ಬರ್ಬೋದು ನಿಮ್ಗೆ? ಬ್ರೋ ನಂದು ಕಂಪನಿ ಬಂದು ಆಯಿಲ್ ಗ್ಯಾಸ್ ಕಂಪನಿ. ನಮ್ದು ಇಲ್ಲೇ 3 ಕಂಪನಿ ಇದೆ, 3 ಸೈಟ್ ಇದೆ ಇವ್ರದ್ದು ಡೆಸರ್ಟ್ ಅಲ್ಲಿ, ಆನ್ಶೋರ್.
ನಾವು ಹ್ಮ್ 3 ಸೈಟ್ ಅಲ್ಲಿ ಒಬ್ರು ನರ್ಸ್ ಇದೀವಿ, ಸೇಮ್ RPM ಕಂಪನಿಯಿಂದಾನೆ. ಓಕೆ ನಾನಿರೋದು ಮೇನು ಕ್ರೂಡ್ ಆಯಿಲ್ ನ ಪಂಪಿಂಗ್ ಮಾಡೋ ಸೈಟ್ ಅಲ್ಲಿ ಇದೀನಿ ಬ್ರೋ. ನನ್ನ ಸೈಟ್ ಅಲ್ಲಿ ಇರೋದೇ 17 ಜನ ವರ್ಕರ್ಸ್ ಅಷ್ಟೇ. ಓಕೆ ಹಾ ಅದರಲ್ಲಿ ಅರ್ಧ ನೈಟ್ ಬರ್ತಾರೆ, ಅರ್ಧ ಡೇ ಬರ್ತಾರೆ ಬ್ರೋ. 7 ಜನ 8 ಜನ ಇರ್ತಾರೆ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಹಾ 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 ನಾನೇನ್ ಅಂತ ಏನ್ ಅಷ್ಟು ಪೇಷಂಟ್ ಏನ್ ನೋಡಿಲ್ಲ ಬ್ರೋ. ಇಷ್ಟು ದಿವಸ 2 ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅಷ್ಟೇ, ಮೂರು ತಿಂಗಳಲ್ಲಿ. ಎರಡೇ ಟೈಮ್ ಹಾ, 2 ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಓಕೆ ಅಂದ್ರೆ ನೀವು ಹಾರ್ಡ್ಲಿ ಒನ್ ಪರ್ ಡೇ 1 to 3 ಅಷ್ಟೇ ಪೇಷಂಟಾ? ಯಾರು ಬರಲ್ಲ ಬ್ರೋ ಇಲ್ಲಿ. ಅಂದ್ರೆ ಬೇರೆ ಕಂಪನಿಗಳಲ್ಲೆಲ್ಲ 3,000 4,000 ಎಂಪ್ಲಾಯ್ಸ್ ಅಲ್ಲಿ ಇದ್ದಾಗ ಬರ್ತಾರೆ ಬ್ರೋ. ಇಂಡಸ್ಟ್ರಿಯಲ್ ನರ್ಸ್ ಅಂದ್ರೆ ನನ್ನ ಹತ್ರ ಅಷ್ಟು ಇಂಜೆಕ್ಷನ್ ಇರುತ್ತೆ ಅಂತದೇನು ಇರಲ್ಲ ಬ್ರೋ. ಮೇನ್ ಫಸ್ಟ್ ಏಡ್ ಏನ್ ಮಾಡ್ಬೇಕು, ಫೀವರ್ ಗೆ ಏನ್ ಟ್ಯಾಬ್ಲೆಟ್, ಕೋಲ್ಡ್ ಗೆ ಏನ್ ಟ್ಯಾಬ್ಲೆಟ್, ನಾಸಿಯಾ ವಾಮಿಟ್ ಆದ್ರೆ ಏನ್ ಟ್ಯಾಬ್ಲೆಟ್, ಮತ್ತೆ ಪೇನ್ ಹ್ಮ್ ಆದ್ರೆ ಹ್ಮ್ ಏನ್ ಟ್ಯಾಬ್ಲೆಟ್, ಮತ್ತೆ ಐ ಏನಾದ್ರು ಒಂಥರ ರ್ಯಾಶಸ್ ಆದ್ರೆ ನಾರ್ಮಲ್ ವಿತೌಟ್ ಆಂಟಿಬಯೋಟಿಕ್ ಪ್ರಿಸ್ಕ್ರಿಪ್ಷನ್ ಇರೋ ನಾರ್ಮಲ್ ಐ ಡ್ರಾಪ್ಸ್. ಮತ್ತೆ ಓಕೆ ಬರ್ನ್, ಇಲ್ಲಿ ಬಿಸಿಲೆಲ್ಲ ಜಾಸ್ತಿ ಇರತ್ತೆ ಬ್ರೋ. ನಿನ್ ಹ್ಮ್ ಕೇಸ್ ಹ್ಮ್ ಏನಾದ್ರು ಕಾಲು ಉರಿತಿದೆ ಅಂತಂದ್ರೆ ಬರ್ನ್ ಸ್ಪ್ರೇ, ಕೂಲ್ ಸ್ಪ್ರೇ ಅದಷ್ಟೇ ಇರುತ್ತೆ ನಮ್ಮ ಹತ್ರ. ಅದನ್ನ ಮಾಡೋದು. ಹೆಚ್ಚು ಕಮ್ಮಿ ಏನಾದ್ರು ಜಾಸ್ತಿ ಆದ್ರೆ ಜಸ್ಟ್ ಹ್ಮ್ ಟ್ರಾನ್ಸ್ಪೋರ್ಟ್ ಟು ದಿ ಹಾಸ್ಪಿಟಲ್. ನಮ್ಮ ಹತ್ರ ಒಂದು ಆಂಬುಲೆನ್ಸ್ ಇರುತ್ತೆ, ಡ್ರೈವರ್ ಇರ್ತಾರೆ, ಮತ್ತೆ ಒಂದು ಟೈಅಪ್ ಆಗಿರೋ ಹಾಸ್ಪಿಟಲ್ ಇರುತ್ತೆ ಬ್ರೋ. ಇಂತ ಡ್ಯೂಟಿ ಡಾಕ್ಟರ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಮ್ಮ ಹತ್ರ. ಡ್ಯೂಟಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡೋದು, ಈ ತರ ಆಗಿದೆ ಹಾ ಅಂತ ಹಾ ಹೇಳೋದು. ಒಂದು ಫಾರ್ಮ್ ಇರುತ್ತೆ, ಫಾರ್ಮ್ ಫಿಲ್ ಮಾಡಿ ಅಲ್ಲಿ ಯಾರಾದ್ರೂ HSC ಅವ್ರ ಹತ್ರ ಸಹಿ ತಗೊಂಡು ಪೇಷಂಟ್ ನ ಸಿಕ್ ಮಾಡ್ಬಿಡೋದು ಅಷ್ಟೇ. ಓಕೆ ಭಾರಿ ಐತಲ್ಲ ಬ್ರೋ. ಏನ್ ಟೆನ್ಷನ್ ಇಲ್ಲ. ಆರಾಮಿದೆ ಬ್ರೋ. ಇಲ್ಲಿ ಏನು ಅಂತ ಕಷ್ಟ ಇಲ್ಲ. ನನ್ಗೆ ಸಾಕಾಗಿತ್ತು ಅಲ್ಲಿ ಕೆಲಸ ಮಾಡಿ ಮಾಡಿ 2 ವರ್ಷದಿಂದ. ಅಂದ್ರೆ ನಾನು ಓದೋ ಟೈಮಲ್ಲೇ ಕೆಲಸ ಮಾಡ್ತಿದ್ದೆ, ನೈಟ್ ಅರ್ನ್ ಮಾಡಿ ಡೇ ಕಾಲೇಜ್ಗೆಲ್ಲ ಹೋಗ್ತಿದ್ದೆ. ಆ ಟೈಮಲ್ಲಿ ಅಲ್ಲೊಂದ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ತುಮಕೂರಲ್ಲಿ. ಅದಾದ್ಮೇಲೆ ಹ್ಮ್ ಹ್ಮ್ 8 ವರ್ಷ ಕೆಲಸ. ಅವಾಗ ಟೋಟಲಿ 4 ಇಯರ್ಸ್ ನಾನು ICU ಕೆಲಸ ಮಾಡಿದಾಗ ಆ ಟೈಮಲ್ಲೆಲ್ಲ ಹೆವಿ ಟೆನ್ಷನ್ ಆಗೋದು. ನಾವ್ ಯಾಕಾದ್ರೆ ನರ್ಸಿಂಗ್ ಹ್ಮ್ ಚೂಸ್ ಮಾಡಿದೀವಿ, ಇದ್ರ ಬದಲು ಇಂಜಿನಿಯರಿಂಗ್ ಚೂಸ್ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ಒಂದ್ ಹಾ ಜೀವನ ಹಾ ಆರಾಮಾಗಿರ್ತಿತ್ತು. ಮುಗಿದ್ಮೇಲೆ ಒಂದ್ ಎಂ ಟೆಕ್ ಮಾಡ್ಕೊಂಡಿದ್ರೆ ಜೀವನ ಸೆಟ್ಲ್ ಆಗ್ತಿತ್ತು ಆರಾಮಾಗಿ. ಸುಮ್ನೆ ಬಂದ್ವಿ ಓಕೆ ಅಂತ ಅನ್ಸ್ತಿತ್ತು. ಆಮೇಲೆ ಅಬ್ರೋಡ್ ಎಲ್ಲ ಬಂದ್ಮೇಲೆ ಆರಾಮ್ ಬ್ರೋ, ಚಿಲ್. ಇಲ್ಲಿ ಏನು ಟೆನ್ಷನ್ ಇಲ್ಲ, ಆರಾಮ್ ಡ್ಯೂಟಿ, ಊಟ, ಒಂದ್ ಒಳ್ಳೆ ರೆಸ್ಪೆಕ್ಟ್ ನಮ್ಗೆ. ಹ್ಮ್ ಹ್ಮ್ ಹೆಂಗಂತಂದ್ರೆ ಈಗ HSC ಮ್ಯಾನೇಜರ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ನಮ್ದೆಲ್ಲ ರೂಮ್ ಇರುತ್ತೆ ಇಲ್ಲಿ. ಅವ್ರಿಗೆ ಏನ್ ಹ್ಮ್ ಹ್ಮ್ ರೆಸ್ಪೆಕ್ಟ್ ಸಿಗತ್ತೆ, ನಮಗೂ ರೆಸ್ಪೆಕ್ಟ್ ಸಿಗತ್ತೆ ಬ್ರೋ. ಆ ತರ ಏನಿಲ್ಲ. ಬರ್ಬೋದು. ನಾನ್ ಹ್ಮ್ ಹೇಳ್ತೀನಿ ಮೇನ್ ಉತ್ತರ ಕನ್ನಡ ಹುಡುಗರಿಗೆ ಬರ್ರಿ ಅಂತ ಹೇಳ್ತೀನಿ ನಾವು. ಅಲ್ಲಿ ಇರ್ಬೇಡ್ರಿ, ಬರ್ರಿ. ಇಲ್ಲಿ ಒಂದ್ 4-5 ವರ್ಷ ಕೆಲಸ ಮಾಡಿದ್ರೆ ನಿಮ್ ಮನೆಗಳು ಉದ್ಧಾರ ಆಗ್ತವೆ, ನೀವು ಉದ್ಧಾರ ಆಗ್ತೀರಾ. ನಾವ್ ಆರಾಮ ಒಳ್ಳೆ ದುಡ್ಡು ತಗೊಂಡ್ ನಾವು ಒಂದ್ ಒಳ್ಳೆ ಜೀವನ ನಡೆಸ್ಬೇಕು ಬ್ರೋ ಕರ್ನಾಟಕದಲ್ಲಿ. ಹೌದೌದು ಹ್ಮ್. ಬ್ರೋ. ನೀವು ಹಾ, ಅದೇ ಹೇಳಿದ್ರಿ. ಈಗ ಇಂಡಸ್ಟ್ರಿಯಲ್ ನರ್ಸ್ ಸೌದಿಯಲ್ಲಿದೆ, ಕತಾರ್ ಅಲ್ಲಿದೆ, ಓಮನ್ ಅಲ್ಲಿ ಇದೆ, ಆಮೇಲೆ ದುಬೈಯಲ್ಲಿದೆ, ಆಮೇಲೆ ಅಬುದಾಬಿ. ಇವಾಗ ನೀವು ಮಾಡ್ತಿರೋದು ಹಾ ಯಾವ್ದು ಬ್ರೋ. ಬೆಟರ್ ಅಂತ, ಯಾವ ದೇಶ ಬೆಟರ್? ಇದು ಮೋಸ್ಟ್ ಇಂಪಾರ್ಟೆಂಟ್. ಬಹಳ ಕನ್ಫ್ಯೂಷನ್ ಇದೆ ಅಲ್ಲಿ. ಜನರು ಬ್ರೋ ತುಂಬಾ ನಾನ್ ಕನ್ಫ್ಯೂಷನ್ ಹೇಳ್ ಇದೆ ಎಲ್ಲಿ ಹಾ, ಹೋಗ್ಬೇಕಂತ. ಇದು ಗುಡ್ ಕ್ವಶನ್ ಬ್ರೋ. ನಾನು ಹೇಳೋದಂತಂದ್ರೆ ಅಬುದಾಬಿ ಬೆಟರ್ ಬ್ರೋ, ಕಂಪೇರ್ ಟು ಸೌದಿ ಮತ್ತೆ ಕತಾರ್, ಒಮನ್ಗೆಲ್ಲ ಕಂಪೇರ್ ಮಾಡಿದ್ರೆ ಸ್ಯಾಲರಿ ಸ್ವಲ್ಪ ಜಾಸ್ತಿ ಬರುತ್ತೆ. ಅಲ್ಲಿಕ್ಕಿಂತ ಇಲ್ಲಿ ಓಕೆ ಒಂದು 30-40 ಸಾವಿರ ಜಾಸ್ತಿ ಬರುತ್ತೆ. ಅಂದ್ರೆ ಸೌದಿಯಲ್ಲಿ ಒಂದಿಷ್ಟು ಕಂಪನಿ ಕೊಡ್ತಾರೆ, ಒಂದು 20, ಒಂದು 40 ಹಿಂಗೆಲ್ಲ ಬರುತ್ತಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆದ್ರೆ ಹಾಸ್ಪಿಟಲ್ ಸೈಡ್ ಸೌದಿ, ಯಾರು ಸೌದಿಗೆ ಹೋಗ್ಬೇಕಂತಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೇಡ್ರಿ. ವರ್ಕ್ ಪ್ರೆಷರ್ ಓಕೆ ಜಾಸ್ತಿ ಇರುತ್ತೆ. ಅದೇ ವರ್ಕ್ ಪ್ರೆಷರ್ ನಾವು ಹ್ಯಾಂಡಲ್ ಮಾಡಕ್ ಆಗಲ್ಲ ಬ್ರೋ. 80,000 ಸಂಬಳ ಹ್ಮ್ ಬರುತ್ತೆ, 1 ಲಕ್ಷ ಸಂಬಳ ಬರುತ್ತೆ ಅಂತ ತಕ್ಷಣ ಅದೇ ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡಂತಂದ್ರೆ ಅವನ ಕಡೆ ಆಗಲ್ಲ. ಅವ್ರ ಹತ್ರ ನಮ್ಮ ಹತ್ರ ಸಂಬಳ ತಗೋತಿದಾರೆ ಅಂತಂದ್ರೆ ಹಾಸ್ಪಿಟಲ್ ಅಷ್ಟು ವರ್ಕ್ ಇರುತ್ತೆ. ಅಂದ್ರೆ ರಿಹಾಬಿಲೇಷನ್ ಸೆಂಟರ್ ಎಲ್ಲ ಕಮ್ಮಿ ಇರುತ್ತೆ. ನನ್ನ ಫ್ರೆಂಡ್ ರಿಹಾಬಿಲೇಷನ್ ಸೆಂಟರ್, ನನ್ನ ಫ್ರೆಂಡ್ ಅವ್ರ ಫ್ರೆಂಡ್, ಓಕೆ ಅವ್ನು ಆರಾಮಾಗಿದ್ದಾನೆ. ಆದ್ರೆ ಹ್ಮ್ ನಮ್ದು ಹ್ಮ್ ಫ್ರೆಂಡ್ ಸ್ವಲ್ಪ ಹಾಸ್ಪಿಟಲ್ ಇದಾರೆ, ಅವ್ರು ಹೇಳ್ತಾರೆ ಸ್ವಲ್ಪ ವರ್ಕ್ ಪ್ರೆಷರ್. ಇಂಡಸ್ಟ್ರಿಯಲ್ ಸೈಡ್ ನಮ್ಮ ಫ್ರೆಂಡ್ಸ್ ಆರಾಮಾಗಿದ್ದಾರೆ, ಏನೂ ಟೆನ್ಷನ್ ಇಲ್ಲ. ಡೈಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾರೆ. ಅವರು 1:30, 1:40 ರೇಂಜ್ ಮಾಡ್ತಾರೆ. ಅಬುದಾಬಿ ಬೆಟರ್ ಹ್ಮ್ ಬ್ರೋ. ಇಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿದೆ. ನೀನು ಸಿಟಿಯಲ್ಲೆಲ್ಲ ಡ್ಯೂಟಿ ಸಿಕ್ಬಿಟ್ರೆ ನೀನೇ ಅಡಿಗೆ ಮಾಡ್ಕೊಂಡು ಆರಾಮಾಗಿ ವಾರಕ್ಕೊಂದ್ ರಜೆ ಇರುತ್ತೆ, ಬುರ್ಜ್ ಖಲೀಫಾ, ದುಬೈ ಎಲ್ಲೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇರ್ಬೋದು ಆರಾಮಾಗಿ. ಓಕೆ ಓಕೆ. ಅಂದ್ರೆ ನೀವು ಇಂಡಸ್ಟ್ರಿಯಲ್ ಸೈಡ್ ಬೆಟರ್ ಅಂತಿದ್ರ, ಏನೋ ಸ್ಟ್ರೆಸ್ ಇಲ್ದೇನೆ, ಟೆನ್ಷನ್ ಇಲ್ದೆ ಆರಾಮಾಗಿ ಮಾಡ್ಬೋದು ಏನು ಅಂತ. ಟೆನ್ಷನ್ ಇರಲ್ಲ ಬ್ರೋ. ಇಲ್ಲಿ ಬಂದು ನಾವ್ ಒಂಚೂರು ದುಡ್ಡು ಮಾಡಿ ಊರಲ್ಲಿ ಒಂಚೂರು ಆಸ್ತಿ ಗಿಸ್ತಿ ಮಾಡ್ಕೊಂಡು, ಇಲ್ಲ ಒಂದು ಓಕೆ ಒಳ್ಳೆ ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ಬಂದು ಆರಾಮಾಗಿ ಒಳ್ಳೆ ಇಂಡಿಯಾಗ ಹೋಗಿ, ಕರ್ನಾಟಕಕ್ಕೆ ಹೋಗಿ ಒಂದ್ ಒಳ್ಳೆ ಬಿಸ್ನೆಸ್ ಹಾಕೊಂಡು ಆರಾಮಾಗಿರ್ಬೋದು. ಓಕೆ ಬ್ರೋ. ಇನ್ನೊಂದ್ ಏನತ್ತಂದ್ರೆ ಅಲ್ಲಿ ಏನಾದ್ರು ಪಾರ್ಟ್ ಟೈಮ್ ಕೆಲ್ಸ ಗಿಲ್ಸ ಮಾಡೋದು ಆತರ ಏನಾದ್ರು ಮಾಡ್ತಾರ ನರ್ಸಸ್? ಇಲ್ಲ ಬ್ರೋ, ಅದು ಅಲೋನೆ ಮಾಡಲ್ಲ ಇಲ್ಲಿ. ಒಂದ್ ಎಂಪ್ಲಾಯ್ಮೆಂಟ್, ಒಂದ್ ಕಂಪ್ನಿ ವಿಸಾ ನೀನ್ ಇದೆ ಅಂತಂದ್ರೆ ಅಲ್ಲೇ. ಯಾಕಂತಂದ್ರೆ ನಮ್ಗೆ ಇಲ್ಲೇ 12 ಅವರ್ ಡ್ಯೂಟಿ ಆಗುತ್ತೆ ಬ್ರೋ. ನಾವೆಲ್ಲಿ ಪಾರ್ಟ್ ಟೈಮ್ ಮಾಡಕ್ ಇಲ್ಲೇ ಹೆಂಗಿದ್ರೆ ಸಂಬಳ ಬರುತ್ತೆ. ಎಕ್ಸ್ಟ್ರಾ ಅವರ್ ಮಾಡಿದ್ರೆ ಕಂಪ್ನಿನೇ ಪೇ ಮಾಡುತ್ತೆ. ಯಾಕೆ ಸುಮ್ನೆ ಬೇರೆ ಕಡೆ ಎಲ್ಲ ಟೆನ್ಷನ್ ಇರಲ್ಲ. ಓಕೆ ಓಕೆ ಹಾ ಬ್ರೋ. ಇನ್ನೊಂದು ಅದು ಈಗ ನಾವು ಆಸ್ ಎ ನರ್ಸಸ್ ಆಗಿ ಡಿಗ್ರಿ ಕಂಪ್ಲೀಟ್ ಮಾಡಿ BSc ನರ್ಸಿಂಗ್ ಅಲ್ಲಿ ಬಂದಿರ್ತೀವಿ. ಹಾ ಬ್ರೋ. ಆಮೇಲೆ ನಾವು MSc ನರ್ಸಿಂಗ್ ಮಾಡಕ್ ಏನಾದ್ರು ಹೆಲ್ಪ್ ಮಾಡ್ತಾರ ಅಲ್ಲಿ ನಮ್ ಇದರಿಂದ ಅದು ಎಂಪ್ಲಾಯರ್ಸ್ ಎಲ್ಲ? ನನಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ಬ್ರೋ, ಮಾಡಲ್ಲ ಅನ್ಸುತ್ತೆ. ನೀನ್ ಇಲ್ಲಿ ಬಂದ ಮೇಲೆ ಕಂಪನಿಯಲ್ಲಿ EMT, ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಅಂತ ಹೇಳಿ ಆಂಬುಲೆನ್ಸ್ ಅಲ್ಲಿ ನರ್ಸ್ ಆಗ್ತಿ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಅವರೇ ಟ್ರೈನಿಂಗ್ ಎಲ್ಲ ಕೊಡ್ಸಿ ಅದೆಲ್ಲ ಮಾಡ್ತಾರೆ. MSc ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬ್ರೋ. MSc ಮಾಡೋದೇ
MSc ಮಾಡೋರು ಯಾರಾದ್ರೆ ಎಕ್ಸ್ಟರ್ನಲ್ MSc ತಗೊಂಡು ಇಲ್ಲಿ ಬಂದ್ ಮಾಡಿ ಆರಾಮಾಗಿ, ಮತ್ತೆ ಇಯರ್ಲಿ ಹೆಂಗಿದ್ರು 1 ತಿಂಗಳು ರಜಾ ಇರುತ್ತೆ ಬ್ರೋ. ಎಕ್ಸಾಮ್ ಟೈಮಲ್ಲಿ 1 ಮಂತ್ ರಜಾ ಹಾಕೊಂಡು ನಾವು ಊರ್ಗ್ ಹೋಗಿ ಆರಾಮಾಗಿ ಬರ್ಬೋದು. ಹಂಗ್ ಎಮರ್ಜೆನ್ಸಿ ಎಲ್ಲ ರಜಾ ಬಂದ್ರೆ ಬ್ರೋ ಕಳಿಸ್ತಾರೆ, 15 ಡೇಸ್ 20 ಡೇಸ್ ಎಲ್ಲ ರಜಾ ಕೊಟ್ಟು ಕಳಿಸ್ತಾರೆ, ಹೋಗ್ಬೋದು ಊರಿಗೆ. ಆತರ ಏನೋ ರೆಸ್ಟ್ರಿಕ್ಷನ್ ನೀನ್ ಬಂದಿದ್ಯಾ ನೀನ್ ಮಾಡ್ಬೇಕು ನೀನ್ ಮಾಡ್ಲೇಬೇಕು ನೀನ್ ಇಲ್ಲೇ ಇರ್ಬೇಕು ಆತರ ಏನೂ ಇಲ್ಲ ಬ್ರೋ ಕಂಪನಿಯಲ್ಲಿ. ಅಂದ್ರೆ ಜನಕ್ಕೆ ಒಂದ್ ಮೈಂಡ್ ಸೆಟ್ ಇರುತ್ತೆ ಬ್ರೋ, 5 ವರ್ಷ ಬರ್ಸ್ಕತಾರೆ, 3 ವರ್ಷ ಬರ್ಸ್ಕತಾರೆ, 2 ವರ್ಷ ಬರ್ಸ್ಕತಾರೆ, ಹಳ್ಳಿ ಎಲ್ಲ ಇರುತ್ತೆ. ನನಗೆಲ್ಲ ಹಾ ಕೇಳಿದ್ರೆ ಬರ್ಬೇಕಾದ್ರೆ 5 ವರ್ಷ ಬರ್ಸ್ಕೊಂಡಿದಾರೆ ನಿನಗೆ ಎಷ್ಟಂತ. ಹಾಗೇನಿಲ್ಲ, ಕಾಂಟ್ರಾಕ್ಟ್ ಇರುತ್ತೆ 2 ವರ್ಷ. ನಿನ್ ಕೇಸ್ ನನಗೆ ಆಗ್ಲಿಲ್ಲ, ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ನೀವು ಹೋಗ್ಬೋದು ರಿಟರ್ನ್ ಇಂಡಿಯಾಗೆ. ಇಷ್ಟು ನೋಟಿಸ್ ಪೀರಿಯಡ್ ಅಂತ ಇರುತ್ತೆ, ಒಂಚೂರು ಅಷ್ಟು ನೋಟಿಸ್ ಪೀರಿಯಡ್ ಎಲ್ಲ ಮಾಡಿ ನೀವು ರಿಟರ್ನ್ ಇಂಡಿಯಾ ಹೋಗ್ಬೋದು. ಇಲ್ಲಿ ಬಂದಾದ್ಮೇಲೆ ಅಷ್ಟು ಬೇಗ ಬ್ರೋ, ಒಂದು ನಮ್ ಕಡೆ ಕಷ್ಟ ನೋಡಿ ಬಂದವ್ರು ಯಾರು ಬಿಟ್ಟೋಗಲ್ಲ, ಇದು ಮಾತ್ರ ಅದೇ ಸತ್ಯ. ಅದೇ ಹಾ, ಹ್ಮ್ ನಾನ್ ಹೇಳ್ತೇನೆ, ಎಸ್ಪೆಷಲಿ ನಮ್ ಕಡೆ ಉತ್ತರ ಕರ್ನಾಟಕ ಹುಡುಗರು ನರ್ಸಿಂಗ್ ಮಾಡೋರು ಕಷ್ಟಪಟ್ಟು ಬಂದವರು ಇಲ್ಲಿ ಯಾರು ಬಿಟ್ಟೋಗಲ್ಲ ನನ್ ಕೇಳದ್ ಮಟ್ಟಿಗೆ. ಮತ್ತೆ ಯಾರಿಗೊಬ್ರಿಗೆ ಈಗ ನಾವ್ ಎಲ್ಲರದು ದೇಹ ಒಂದೇ ತರ ಇರುತ್ತೆ, ಎಲ್ಲರದು ಮೈಂಡ್ ಸೆಟ್ ಒಂದೇ ತರ ಇರುತ್ತೆ ಹೇಳಕ್ಕಾಗಲ್ಲ. ಒಬ್ರಿಗೆ ಎನ್ವೈರ್ಮೆಂಟ್ ಹೌದೌದು. ಆಗಲ್ಲ, ಒಬ್ರಿಗೆ ಇಲ್ಲಿ ಕಲ್ಚರ್ ಆಗಿ ಬರ್ತಾರಲ್ಲ, ಒಬ್ರಿಗೆ ಏನೋ ಅಡ್ಜಸ್ಟ್ ಆಗ್ತಾರಲ್ಲ ಅಂತವ್ರು ಹೋಗ್ತಾರೆ, ಏನೋ ಮಾಡಕ್ಕಾಗಲ್ಲ, ಅವ್ರು ರಿಟರ್ನ್ ಕಳಿಸ್ತಾರೆ. ಇಲ್ಲ ನೀನ್ 2 ವರ್ಷ ಇಲ್ಲೇ ಇದೆಯಾ, ಇಲ್ಲೇ ರೂಲ್ಸ್ ಅಂದ್ರೆ ರೂಲ್ಸ್ ಬ್ರೋ. ಅಬುದಾಬಿಯಲ್ಲಿ ಹಾ 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 ಕಂಪನಿ ನಿನ್ಗೆ ಏನಾದ್ರು ಟಾರ್ಚರ್ ಕೊಟ್ರೆ, ಆಪ್ ಅಲ್ಲಿ ಹೋಗಿ ಒಂದು ಮೊಹ ಅಂತ ಸಮಥಿಂಗ್ ಆಪ್ ಇದೆ, ಅಲ್ಲಿ ಹೋಗಿ ನೀನ್ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಪೊಲೀಸ್ ಬಂದು ನಿನಗೆ ಎನ್ಕ್ವೈರಿ ಮಾಡ್ತಾರೆ. ಹೌದಾ. ಹಾ ಹಾ ಕಂಪನಿ ತಪ್ಪಿದ್ರೆ ಕಂಪನಿಗೆ ಕ್ವಶನ್ ಮಾಡ್ತಾರೆ ಡೈರೆಕ್ಟ್ ಆಗಿ. ಇಲ್ಲಿ ಪೊಲೀಸ್ ಹೇಗೆ ಅಂತಂದ್ರೆ ಆರ್ಮಿ ಲೆವೆಲ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಪೊಲೀಸ್ಗೆ. ಓಕೆ. ಹಾ ಹಾ ಎಲ್ಲಿ ಬೇಕಾದಲ್ಲಿ ಕುಡಿದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡೋದು, ಸಿಕ್ಕರು ಚುಡಾಯಿಸೋದು, ಏನಾದ್ರು ನೀನು ಇಂಡಿಯಾದಂತ ಬಂದಿದ್ಯಾ ರೋಲ್ ಕಾಲ್ ಮಾಡ್ತೀನಿ ಅನ್ನೋದು, ಅವೆಲ್ಲ ಇಲ್ಲ ಇಲ್ಲಿ. ಓಕೆ. ಹಾ 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 ಕೆಲ್ಸ ಆಯ್ತು, ಕಂಪನಿ ಆಯ್ತು, ನಿನ್ ಎಂಜಾಯ್ಮೆಂಟ್ ಆಯ್ತು, ಅಷ್ಟೇ ಇರ್ಬೇಕು ನೀನ್. ಪಬ್ಲಿಕ್ ಪ್ಲೇಸ್ ಹಾಳು ಮಾಡ್ತೀನಿ ನಾನು, ಎಲ್ಲಿ ಬೇಕಾದಲ್ಲಿ ಯಾರಿಗಾದ್ರು ಚುಡಾಯಿಸ್ತೀನಿ ಅಂದ್ರೆ ಎಳ್ಕೊಂಡು ಹೋಗ್ತಾರೆ ಅಷ್ಟೇ, ಸೀದಾ ಇಂಡಿಯಾ ಕಳಿಸ್ತಾರೆ. ಲೈಫ್ ಲಾಂಗ್ ಬ್ಯಾನ್. ಮತ್ತೆ ಇಲ್ಲಿ ಬಂದು ಡ್ರಗ್ ಯೂಸ್ ಮಾಡೋದು ಅಲ್ಲೆಲ್ಲ ಸಿಕ್ಕಿಬಿದ್ರೆ ಕಲಾಸ್ ಬರೋ, ಲೈಫ್ ಲಾಂಗ್ ನಾವ್ ಇಲ್ಲೇ, ನಾವ್ ಇಂಡಿಯಾಗೂ ನಾವ್ ಮುಖ ತೋರ್ಸಲ್ಲ, ಜೈಲಲ್ಲೇ ಇರೋದು ಹಾ ಒಂದ್ಸಲ ಸಿಕ್ಕಿಬಿದ್ರೆ. ಅದು ಮೇನ್ ಬರೋ. ಡ್ರಿಂಕ್ಸ್ ಏನು ಇಲ್ಲ ಅನ್ಸುತ್ತಲ್ಲ ಅಲ್ಲಿ. ಅಲ್ಲ, ಡ್ರಿಂಕ್ಸ್ ಎಲ್ಲ ಮಾಡ್ಬೋದು ಬ್ರೋ ನೀವು. ಡ್ಯೂಟಿ 1 ಡೇ ಆಫ್ ಎಲ್ಲ ಇದ್ದಾಗ ಹೋಗಿ ನೀವು, ಅದರದೇ ಸಪರೇಟ್ ಪ್ಲೇಸ್ ಎಲ್ಲ ಇದೆ, ಅಲ್ಲಿ ಹೋಗಿ ಡ್ರಿಂಕ್ಸ್ ಎಲ್ಲ ಮಾಡ್ಬೋದು. ಆದ್ರೆ ಪಬ್ಲಿಕ್ ತೊಂದರೆ ಕೊಡಂಗಿಲ್ಲ, ಅದು ಮೇನ್. ಏನ್ ಲೀಗಲಾ ಇದು? ಲೀಗಲ್ ಶಾಪ್ಸ್ ಇದೆ. ಓಕೆ ಓಕೆ. ಹಾ, ಆಮೇಲೆ ಮತ್ತೆ ನಮ್ ಕಾಂಟ್ರವರ್ಸಿ ಆಗ್ಬಾರ್ದು. ಇಲ್ಲ ಇಲ್ಲ ಬ್ರೋ, ಲೀಗಲ್ ಶಾಪ್ಸ್ ಇದೆ. ಲೀಗಲ್ ಶಾಪ್ ಅಲ್ಲಿ ಲಿಕ್ವರ್ ಓಕೆ. ಎಲ್ಲ ಸಿಗುತ್ತೆ, ನೀವು ಆರಾಮಾಗಿ ಎಂಜಾಯ್ ಏನಿಲ್ಲ ಬ್ರೋ. ದುಬೈ ಹೆಂಗಿದೆ ಅಂತಂದ್ರೆ ಸಂಜೆ ನೋಡಿದ್ರೆ ಬೆಂಗಳೂರ್ಗಿಂತ ಅಪ್ಪ ಇದೆ ದುಬೈ. ಲೈಟಿಂಗ್ಸ್, ರೋಡ್ ಹಾ 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 ಚೆನ್ನಾಗಿದೆ. ಅಬುದಾಬಿ ಕಂಪೇರ್ ಮಾಡಿದ್ರೆ ದುಬೈಲಿ ಎಂಜಾಯ್ಮೆಂಟ್ ಇದೆ. ಓಕೆ. ಹಾ. ಬ್ರೋ ಇನ್ನೊಂದು ಅದೇನೆ, ನೀವು ಈಗ ಮೊಬೈಲ್ ಗದು ಹೆಂಗೆ ರಿಚಾರ್ಜ್ ಹೆಂಗ್ ಮಾಡ್ಕೋತೀರಾ? ಬೇರೆ ಸಿಮ್ ತಗೊಂಡಿರ ಅಂತ ಹೇಳಿದ್ರಿ ನೀವು, ಅಮೌಂಟ್ ಹಾ ಎಷ್ಟಾಗುತ್ತೆ ಅದಕ್ಕೆಲ್ಲ ರಿಚಾರ್ಜ್? ಬ್ರೋ, ಅದು ಬಂದು ನಾವ್ ಈಗ ಇಂಡಸ್ಟ್ರಿಯಲ್ ಸೈಡ್ ಕೆಲ್ಸಕ್ಕೆಲ್ಲ ಬಂದ್ಬಿಟ್ರೆ ಬ್ರೋ, ಈ ಕಡೆ ಕಂಪನಿ ಎಲ್ಲ, ಈಗ ನಾನು ಹೇಳಿದ್ನಲ್ಲ ನಾನು ಇರೋದು ಕ್ಯಾಂಪ್ ಅಲ್ಲಿ, ಇಲ್ಲೆಲ್ಲ ಹ್ಮ್ ಕರೆನ್ಸಿ ನೆಸೆಸಿಟಿ ಇರಲ್ಲ. ರೂಮ್ ಅಲ್ಲಿ ವೈಫೈ ಇರುತ್ತೆ, ಮತ್ತೆ ಕೆಲಸ ಮಾಡೋ ಜಾಗದಲ್ಲಿ ವೈಫೈ ಇರುತ್ತೆ. ನೀವು ಸುಮ್ನೆ ಹ್ಮ್ ಹ್ಮ್ ಸಿಮ್ ಆಕ್ಟಿವ್ ಮಾಡಿಡಕ್ಕೆ 1 ದರಮ್ 2 ದರಮ್. ಇಲ್ಲ ಸಿಟಿಯಲ್ಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ 50 ದರಮ್ ಕೊಟ್ರೆ ಬ್ರೋ, ಡೈಲಿ 1 GB ಡಾಟಾ ಪ್ಲಸ್ 75 ಮಿನಿಟ್ಸ್ ಸ್ಟಾಕ್ ಇರುತ್ತೆ, ಇಲ್ಲ ಇನ್ಸೈಡ್ ಸಿಟಿ ಮಾತಾಡಕ್ಕೆ ಯಾರಿಗಾದ್ರು. ಹ್ಮ್ ಆನ್ ಕಾಲ್ ಎಷ್ಟ್ ಅದ್ ಇರುತ್ತೆ. ಎಷ್ಟ್ ದಿನ ಅದು? ಒಂದ್ 1 ತಿಂಗಳ? ತಿಂಗಳು ಬ್ರೋ, 30 ಡೇಸ್. 30 ಡೇಸ್. ಓಕೆ. ಹಾ ಹಾ ಆಮೇಲೆ ಬ್ರೋ ಇನ್ನೊಂದು ಮೇನ್ ಕ್ವಶನ್ ಏನಂತಂದ್ರೆ, ಇವಾಗ ನಂಗೆ ತುಂಬಾ ಜನ ಇವರು ನಮ್ ಕಡೆ ಉತ್ತರ ಕರ್ನಾಟಕದವ್ರಾಗಿರ್ಬೋದು ಅಥವಾ ಕರ್ನಾಟಕದ ಫಿಮೇಲ್ಸ್ ಅಥವಾ ಇವರು ವುಮೆನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ. ಅಂದ್ರೆ ಹಾ ಅವರು ಸರ್ ಕೇಳ್ತಾರೆ, ಅವರು ಸರ್ ಇದು ಹೆಂಗೆ ನಾವು ಅಬ್ರಾಡ್ ಕಂಟ್ರೀಸ್ ಹೋಗ್ಬೇಕಂತ ಮಾಡ್ತಿದೀವಿ, ಸೇಫ್ಟಿ ಇದೆಯಾ ಹೆಂಗೆ ಸರ್, ನಮ್ಗೆ ಭಯ ಆಗ್ತಾ ಇದೆ ಅಂತ ಕೇಳ್ತಾರೆ. ಸೊ ಅಲ್ಲಿ ಏ ಬ್ರೋ, ಅವ್ರಿಗೆ ಏನ್ ಹೇಳ್ತಾರೆ? ಸೇಫ್ಟಿ ಇದೆ ಬ್ರೋ. ಹೆಣ್ಮಕ್ಳಿಗೆ ಯುರೋಪಿಯನ್ ಕಂಟ್ರೀಸ್ ಅಲ್ಲೆಲ್ಲ ಹೋಲ್ಸಿದ್ರೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಹೆವಿ ಸೇಫ್ಟಿ ಇದೆ. ಇಲ್ಲಿ ಹ್ಮ್ ಎಲ್ಲ ಜಾಸ್ತಿ ಸೇಫ್ಟಿ ಇದೆ. ಪ್ಲಸ್ ಹಾಗೆ ಬರ್ಬೋದು ಬ್ರೋ, ನಾನು ರೆಕಮೆಂಡ್ ಮಾಡ್ತೀನಿ. ಕರ್ನಾಟಕದ ಹೆಣ್ಮಕ್ಳು ಯಾರಾದ್ರೂ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಬರ್ಬೋದು ಬ್ರೋ, ಬಂದು ಆರಾಮಾಗಿ ಕೆಲಸ ಮಾಡ್ಬೋದು. ಮೇನು ಹೇಳದಂತಂದ್ರೆ ಬ್ರೋ, ಡೆಂಟಲ್ ಮತ್ತೆ ಸ್ಕಿನ್ ಲೇಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಮೇನ್ ಡೆಂಟಲ್ ಗೆ ಹ್ಮ್ ಮತ್ತೆ ಸ್ಕಿನ್ ಲೇಸರ್ ಎಕ್ಸ್ಪೀರಿಯನ್ಸ್ ಗೆ ಇಲ್ಲಿ ಹೆವಿ ಡಿಮ್ಯಾಂಡ್ ಇದೆ ಬ್ರೋ. ಬರ್ಬೋದು, ಬಂದು ಕೆಲಸ ಮಾಡ್ಬೋದು. RPM ಅಲ್ಲೇ ಹುಡುಗಿಯರು ಇದಾರೆ ಕರ್ನಾಟಕದವ್ರು. ರೀಸೆಂಟ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಬ್ರೋ, 1 ತಿಂಗಳು ನಂದು ಡ್ಯೂಟಿ ಕ್ಲಿನಿಕ್ ಅಲ್ಲಿ ಹಾಕಿದ್ರು, 2 ಬಂದಿದ್ದಾರೆ. ಬೆಂಗಳೂರು ಒಬ್ರು ಬಂದಿದ್ದಾರೆ. ಆ ಹೆಣ್ಮಕ್ಳಿಗೆ ಓಕೆ. ಈ ತರ ಎಲ್ಲ ಕ್ಯಾಂಪ್ ಅಲ್ಲೆಲ್ಲ ಡ್ಯೂಟಿ ಹಾಕಲ್ಲ, ಇನ್ಸೈಡ್ ಸಿಟಿ ಸ್ಕೂಲ್ಸ್ ಇಲ್ಲ ಯೂನಿವರ್ಸಿಟಿ ಅಂದ್ರೆ ಡ್ಯೂಟಿ ಮಾತ್ರ ಹಾಕ್ತಾರೆ. ಹಾ 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 ಸೇಫ್ ನೀವು ಆಗ್ತಾರೆ ಅದು ಅವ್ರ ಅಕಮೆಂಟ್. ಓಕೆ, ನೀವು ಇದು ಮೆನ್ಷನ್ ಮಾಡಿದ್ರಿ ಯಾವ್ದು, ಸ್ಕಿನ್ ಲೇಸರ್ಸ್ ಮತ್ತೆ ಡೆಂಟಲ್ ಅಂತ ಹೇಳಿ. ಹಾ ಆತರ ಬ್ರೋ. ಬೇರೆ ಜಾಬ್ಸ್ ಏನಾದ್ರು ಇದಾವ? ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ರಿಸರ್ಚ್ ಆಗಿರ್ಬೋದು, ಫಾರ್ಮಸಿಸ್ಟ್, ಆಮೇಲೆ ನೆಕ್ಸ್ಟ್ ಲ್ಯಾಬ್ ಟೆಕ್ನಿಷಿಯನ್, OT ಟೆಕ್ನಿಷಿಯನ್, ಕೇರ್ ವರ್ಕರ್ ಆಗಿ, ಫಿಸಿಯೋಥೆರಪಿಸ್ಟ್ ಆಗಿ.
ಇದೆ ಬ್ರೋ, ಹೋಮ್ ಕೇರ್ ಹೆವಿ ಡಿಮ್ಯಾಂಡ್ ಇದೆ ಇಲ್ಲಿ. ಹೋಮ್ ಕೇರ್ಗೆ 7,000 8 9,000 ಎಡಿ ಸ್ಯಾಲರಿ ಎಲ್ಲ ಕೊಡ್ತಾರೆ. ಹತ್ತತ್ರ 2.5 ಲಕ್ಷಕ್ಕೆಲ್ಲ ಸಂಬಳ ಕೊಡ್ತಾರೆ ಎಡಿ. ನರ್ಸಿಂಗ್ ಮುಗಿಸಿ ಹೋಮ್ ಕೇರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ. ಪ್ಲಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಅಪರ್ಚುನಿಟೀಸ್ ಇದೆ, ಎಕ್ಸ್ರೇ ರೇಡಿಯೋಲಜಿಸ್ಟ್ ಅಪರ್ಚುನಿಟೀಸ್ ಇದೆ, ಫಾರ್ಮಸಿಸ್ಟ್ ಅಪರ್ಚುನಿಟೀಸ್ ಇದೆ. ಓಕೆ, ಅಂದ್ರೆ ಅವರು ಕಂಪೇರ್ ಟು ಬರ್ಬೋದು. ನರ್ಸಿಂಗ್ ಸ್ವಲ್ಪ ಅಪರ್ಚುನಿಟೀಸ್ ಕಮ್ಮಿ ಅವರಿಗೆ, ನರ್ಸಿಂಗ್ ಬೇರೆ ಜಾಸ್ತಿ. ಅಂದ್ರೆ ನಮ್ದು ವೇಕೆನ್ಸಿ ಹೆವಿ ಇರುತ್ತೆ, ಅವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಓಕೆ, ಅವ್ರಿಗೇನು ಪ್ರೊಸೆಸಿಂಗ್ ಏನು ಯಾವ ತರ ಇರುತ್ತೆ? ಸೇಮ್ ಸೇಮ್ ಬ್ರೋ, ಅವ್ರಿಗೆ ಬೇರೆ DOH ಪ್ರೊಸೆಸಿಂಗ್ ಇರುತ್ತೆ ಎಕ್ಸಾಮ್ ಅವ್ರದ್ದು? ಇರುತ್ತೆ. ಹಾ ಸೇಮ್ ಅವ್ರದ್ದು ಹೆಂಗೆ ಡಾಟಾ ಫ್ಲೋ ಮಾಡ್ಬೇಕು, ಮೊಪಾಟಿಸ್ಟೇಷನ್ ಮಾಡ್ಬೇಕು. ಅವ್ರಿಗೆ ನಾವು DOH ನರ್ಸಿಂಗ್ ಎಕ್ಸಾಮ್ ಬರಿತೀವಿ, ಅವರು DOH ಫಾರ್ಮಸಿಸ್ಟ್ ಎಕ್ಸಾಮ್ ಬರೀಬೇಕು ಅಷ್ಟೇ. ಓಕೆ. ಫ್ರೆಂಡ್ ಅಗೇನು ಲಾಸ್ಟ್ ಇವಾಗ ನಿಮ್ದು ಅದೇನೆ ಹೇಳಿದ್ರಿ ನೀವು, ಸ್ಯಾಲ್ರಿ ಟೋಟಲ್ ಸ್ಯಾಲ್ರಿ ಬಂದು ನಿಮ್ದು 1 lakh ಅರೌಂಡ್ 50-60 ಬರುತ್ತೆ ಅಂತ ಹೇಳಿ. ಹಾ ಓಕೆ, ಬ್ರೋ. ಅದ್ರಲ್ಲಿ ನೀವು ಎಷ್ಟು ಉಳಿಸ್ತೀರಾ, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ? ಹಾ ಬ್ರೋ, ನಾವ್ ಅದೇ ಹೇಳಿದ್ನಲ್ಲ, ಸಿಟಿಯಲ್ಲಿ ಕೆಲಸ ಮಾಡಿದ್ರೆ ಊಟಕ್ಕೆ ಮತ್ತೆ ಜಿಮ್ ಫೆಸಿಲಿಟೀಸ್ ಆತರ ಮಾಡ್ಕೋತಾರ ಅಂದ್ರೆ ನಮ್ ಕೈಲಿಂದ ಒಂದು 500 AD ಎಲ್ಲ ಹೋಗುತ್ತೆ ಬ್ರೋ. ತಿಂಗಳಿಗೆ ಒಂದು 10,000 12,000. ನಾವ್ ಈ ತರ ಬಂದು ಇಂಡಸ್ಟ್ರಿಯಲ್ ಸೈಡ್ ಮತ್ತೆ ಒಳ್ಳೊಳ್ಳೆ ಕ್ಯಾಂಪ್ ಆಫ್ಸರ್ ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ಫುಡ್ ಅಕೊಮಡೇಷನ್ ಎಲ್ಲ ಅವ್ರದೇ ಇರುತ್ತೆ. ನಿಮ್ಗೆ ಇನ್ಕ್ಲೂಡಿಂಗ್ ಎಲ್ಲಾ ಬಂತು. ಫ್ರೂಟ್ಸ್ ಕೊಡ್ತಾರೆ, ಊಟದಲ್ಲೆಲ್ಲ ಮೋಸ ಇಲ್ಲ ಬ್ರೋ, ಒಳ್ಳೆ ಊಟ ಇರುತ್ತೆ. ಎಲ್ಲ ಒಂದು 100ಕ್ಕೆ 1 ಕಂಪನಿಯಲ್ಲಿ ಮಾತ್ರ ಊಟ ಚೆನ್ನಾಗಿರಲ್ಲ ಅಷ್ಟೇ. ಅದು ಬಿಟ್ರೆ ಇದು ಬೇರೆ ಕಂಪನಿ. ಎಕೋ ಎಕೋ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇಲ್ಲ ಅಲ್ಲ, ಕರೆಕ್ಟ್ ಆಗಿ. ಈಗ ಕೇಳಿಸ್ತಿದ್ಯಾ? ಇಲ್ಲ, ಕೇಳಿಸ್ತಿಲ್ಲ, ಅಂದ್ರೆ ಎಕೋ ಆಗ್ತಾ ಇದೆ, ಡಬಲ್ ವಾಯ್ಸ್ ಕೇಳಿಸ್ತಾ ಹೌದಾ? ಇದೆ. ಈಗ ಓಕೆ ಬ್ರೋ, ಕೇಳಿಸ್ತಾ ಇದೆ, ಹೇಳಿ. ಏನಿಲ್ಲ ಬ್ರೋ, ನಾವು ಸಿಟಿಯಲ್ಲಿ ಇರ್ತೀವಿ ಅಂತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಬರುತ್ತೆ ಬ್ರೋ. ಅಂದ್ರೆ ಊಟದ ಖರ್ಚು ಮತ್ತೆ ಬೇರೆ ಎಕ್ಸ್ಪೆನ್ಸ್ ಹೊರಗಡೆ ಓಡಾಡಿದ್ರೆ ಅಲ್ಲೆಲ್ಲ ಸ್ವಲ್ಪ ಹೋಗುತ್ತೆ. ಇಲ್ಲಿ ಈ ತರ ಎಲ್ಲ ಇದ್ದಾಗ ಜಾಸ್ತಿ ಹೋಗಲ್ಲ, 2,000 1,500 ಅಷ್ಟೇ ಹೋಗುತ್ತೆ ಅಷ್ಟೇ. ಓಕೆ, ಅಂದ್ರೆ ನಾವು ಎಷ್ಟು ಉಳಿಸಬಹುದಂತ ಫೈನಲ್ ಆಗಿ ನಿಮ್ ಅಮೌಂಟ್? ಸ್ಯಾಲ್ರಿ ಎಲ್ಲ ನೀವು ಈ ತರ ಕ್ಯಾಂಪ್ ಅಲ್ಲೆಲ್ಲ ಡ್ಯೂಟಿ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ ಸ್ಯಾಲ್ರಿ ಎಲ್ಲ ನೀವು ಉಳಿಸ್ತೀರ ಅಷ್ಟೇ. ಒಂದು ಅಂದ್ರೆ 50 ಸಂಬಳ ತಗೋತೀರ ಅಂತಂದ್ರೆ ಒಂದು 10,000 ಖರ್ಚು ಅಂದ್ರೆ 1,40 1,30 ಉಳಿಸ್ತೀರ ತಿಂಗಳಿಗೆ. ಓಕೆ, 1,40 1,30 ಉಳಿಸಬಹುದಾ? ಉಳಿಸ್ಬೋದು. ಓಕೆ, ಬಿಕಾಸ್ ಏನಂತಂದ್ರೆ ನಾನು ಜರ್ಮನಿಯಲ್ಲಿ ಲಾಸ್ಟ್ ಟೈಮ್ ಕೇಳಿದ್ನಲ್ಲ ಬ್ರೋ, ಹಾ ಅವ್ರ ಬ್ರೋ. ಸ್ಯಾಲ್ರಿ ತಗೊಳ್ಳೋದು 2.5 ಲಕ್ಷ. ಹಾ ಬ್ರೋ. ಅದರಲ್ಲಿ ಕಟ್ ಆಗೋದೇನೆ 40% ಟ್ಯಾಕ್ಸ್ ಕಟ್ ಆಗುತ್ತೆ. ಓಕೆ. ಆಮೇಲೆ ಫುಡ್ ಅಂಡ್ ಅಕೊಮಡೇಷನ್ ಹೌದು ಬ್ರೋ. ಎಲ್ಲ ಹಿಡಿದು ಅವರೇ ಉಳಿಸ್ತಾರ ಒಂದು 1,50,000 ತನ. ಅಂದ್ರೆ ಬ್ರೋ, ಅಂದ್ರೆ ಅಲ್ಲಿ ಫುಡ್ ಅಂಡ್ ಅಕೊಮಡೇಷನ್ ಅವ್ರದೇ ಇರುತ್ತಲ್ಲ ಬ್ರೋ. ಇಲ್ಲಿ ಕಂಪ್ಲೀಟ್ ಕಂಪ್ನಿ ಕೊಡುತ್ತೆ ನನಗೆ ಫುಡ್ ಅಂಡ್ ಅಕೊಮಡೇಷನ್, ಟೆನ್ಷನ್ ಇರಲ್ಲ. ಅದೇ. ಮೇನ್ ಫುಡ್ ಅಂಡ್ ಅಕೊಮಡೇಷನ್ ಇಲ್ಲಿ ದುಬೈ ಅಬುದಾಬಿಲೆಲ್ಲ ಅಂತಂದ್ರೆ ಅಕೊಮಡೇಷನ್ಗೆ ಒಂದು 20,000 ಹೋಗ್ಬಿಡುತ್ತೆ, ಫುಡ್ ಒಂದು 10,000 ಹೋಗುತ್ತೆ. ಆ 30,000 ದುಡ್ಡೇ ಉಳಿತಲ್ಲ. ಇನ್ನೇನು ಚಿಕ್ಕ ಪುಟ್ಟದಕ್ಕಷ್ಟೇ. ಹೊರಗಡೆ ಅಲ್ಲಿ ಇಲ್ಲಿ ನಮ್ ಸಲೂನ್ ಖರ್ಚು, ಹೊರಗಡೆ ನಾವೆಲ್ಲಾದ್ರೂ ಹೋದ್ರೆ ಬಸ್ ಚಾರ್ಜು, ಇಲ್ಲೆಲ್ಲ ನೋಡಕ್ ಹೋದ್ರೆ ಹೊರಗಡೆ ಎಲ್ಲಾದ್ರೂ ಬೇಸರ ಅದೇ ಫ್ರೆಂಡ್ಸ್ ಜೊತೆ ಊಟ ಅಷ್ಟೇ. ನಮ್ದು ಎಕ್ಸ್ಪೆನ್ಸ್ ಇರುತ್ತಲ್ಲ ಬ್ರೋ, ಹುಡ್ಗರು ಅಷ್ಟೇ ಒಂದು 5,000 10,000 ಅಷ್ಟೇ ಕಂಪ್ಲೀಟ್ ಅಷ್ಟೇ ಬ್ರೋ. ಅದು ಬಿಟ್ರೆ ಜಾಸ್ತಿ ಇರಲ್ಲ. ಟ್ಯಾಕ್ಸ್ ಫ್ರೀ ಅಂತೂ ಇದೆ ಹಾ, ಎಲ್ಲ ಅರಬ್ ಕಂಟ್ರೀಸ್ಗೆ. ಟ್ಯಾಕ್ಸ್ ಫ್ರೀ ಬ್ರೋ, ಟ್ಯಾಕ್ಸ್ ಫ್ರೀ. ಇಲ್ಲಿ ಬಂದ್ಮೇಲೆ ನಾವು ಇಲ್ಲಿ ಅಕೌಂಟ್ ಎಲ್ಲ ಡೀಟೇಲ್ ಮಾಡ್ಕೊಂಡ್ಮೇಲೆ ಥ್ರೂ ಬ್ಯಾಂಕ್ ಇಂಡಿಯನ್ ಅಕೌಂಟ್ಗೆ ಮಾಡ್ಬೇಕು, ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಆಪ್ಸ್ ಇದೆ, ಆಸ್ಪೋರ್ ಆತರ ಆಪ್ಸ್ ಎಲ್ಲ ಇದಾವೆ, ಅದ್ರಲ್ಲಿ ನಾವು ಅಮೌಂಟ್ ಕಳಿಸಬಹುದು. ಅವಾಗ ಒಂದು 100-150 ರೂಪಾಯಿ ಚಾರ್ಜ್ ಮಾಡ್ತಾರೆ ಬ್ರೋ. ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 100-150 ಅಥವಾ ಇದರಲ್ಲಿ ಇಲ್ಲ ಬ್ರೋ, ಇಲ್ಲಿ ಕರೆನ್ಸಿ ಯಾಕೆ 100, ಇಂಡಿಯನ್ ಕರೆನ್ಸಿ 100-150. ಇಂಡಿಯನ್ ಕರೆನ್ಸಿ 100-150? 150 200 ರೂಪಾಯಿ ಅಷ್ಟೇ. ಅಂದ್ರೆ ಇಲ್ಲಿಗೆ ಒಂದು 10 ದರಂ, 7 ರಿಂದ 8 ದರಂ ಚಾರ್ಜ್ ಮಾಡ್ತಾರೆ. ಓಕೆ, ಎಷ್ಟು ಅಮೌಂಟಿಗೆ ಅದು? ಅದು ನೀವ್ ಎಷ್ಟಾರು ಹಾಕ್ಬೇಕು. ಈಗ 1 ಲಕ್ಷ 1.5 ಲಕ್ಷ ಎಲ್ಲ ಹಾಕಿದ್ರೆ 10 ದರಂ, 50,000 60,000 ಹಾಕಿದ್ರೆ 7 ದರಂ 8 ದರಂ ಅಷ್ಟೇ. 250 ರೂಪಾಯಿ ಮ್ಯಾಕ್ಸಿಮಮ್ ಬ್ರೋ ಕಟ್ ಮಾಡೋದು ಓಕೆ ಪರ್ ಬ್ರೋ, ಇನ್ನೊಂದು ಟ್ರಾನ್ಸಾಕ್ಷನ್. ಈಗ ಫೈನಲ್ ಕ್ವಶನ್ಗಿಂತ ಇನ್ನೊಂದು ಕ್ವಶನ್ ಏನಂತಂದ್ರೆ, ಇವಾಗ ನೀವು ಅಲ್ಲಿ ಹೋಗಿದ್ದೀರಾ, ಅಬುದಾಬಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಫುಲ್. ಇವಾಗ ನಾವು ನೋಡ್ತಾ ಇರೋದು ನಮಗೂ ಫುಲ್ ಖುಷಿ ಆಗ್ತಾ ಇದೆ, ಉತ್ತರ ಕರ್ನಾಟಕ ಬಿಜಾಪುರ ಹುಡುಗಲ್ಲಿ ವರ್ಕ್ ಮಾಡ್ತಿದ್ದಾನಂತ. ಬಟ್ ನಿಮ್ ಮನೆಯವ್ರು ಯಾವ ತರ ಖುಷಿ ಪಡ್ತಾ ಇದಾರೆ ಅಂತ? ನೀವು ಮನೆಯಲ್ಲಿ ಇವಾಗ ದುಡ್ಡು ಕಳಿಸ್ತಾ ಇದ್ದೀರಾ ಮಂತ್ಲಿ? ಹಾ ಬ್ರೋ, ಹೆಂಗೆ, ಯಾವ ತರ ಮನೆಯಲ್ಲಿ ಖುಷಿ ಆಗಿದ್ದಾರೆ ಅಂತ? ಖುಷಿಯಾಗಿದ್ದಾರೆ ಬ್ರೋ. ಎಲ್ಲ ಅಪ್ಪ ಅಮ್ಮ ಎಲ್ಲ ನಮ್ ಫ್ಯಾಮಿಲಿ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಎಸ್ಪೆಷಲಿ ನಮ್ ಟೀಚರ್ಸ್ ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ ನಮ್ ಟೀಚರ್ಸ್ ಎಲ್ಲ ನಮ್ಮ ಮೇಲೆ, ನಮ್ ಸ್ವಾಮೀಜಿ ಆಯ್ತು ಎಲ್ಲ ಆಯ್ತು, ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇಲ್ಲಿವರೆಗೂ ಬರಕ್ಕೆ ಅವರೇ ಕಾರಣ. ನಾವು ಬಂದಿರೋದು ಫ್ಯಾಮಿಲಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ರೋ. ನಾವು ರೈತಾಪಿ ಕುಟುಂಬ. ನಮ್ಗೆ ಎಲ್ಲ ನಾನೆಲ್ಲ ಓದಿದ್ದೆಲ್ಲ ಮಠದಲ್ಲೇ, ನಮ್ಗೆಲ್ಲ ಎಜುಕೇಶನ್ ಎಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ. ಪಾಪ ಸ್ವಾಮೀಜಿಯರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಇಲ್ಲಿ ಬರ್ಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಖುಷಿ ಆಗಿದ್ದಾರೆ ಬ್ರೋ. ನಾನು ನಮ್ ಬ್ಲಡ್ ಲೈನ್ ಅಲ್ಲೇ ಫಸ್ಟ್ ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಿರೋದು, ಅದು ತುಂಬಾ ಖುಷಿ ಇದೆ ನನ್ಗೆ. ಹಾ, ಹೌದೌದು. ಅದು ತುಂಬಾ ಖುಷಿ ಮನೇಲಿ ಇದೆ. ಹೆಂಗೆ? ಮನೇಲಿ ಯಾವ ತರ ಅಂತಾರೆ ಇವಾಗ? ನೀವು ಅಮೌಂಟ್ ಎಲ್ಲ ಕೊಡ್ತಾ ಇದ್ದೀರಾ 1 lakh, ಹಾ, ಅಟ್ಲೀಸ್ಟ್ 1 lakh ಅಂತ ಕೊಡ್ತೀನಿ ಬ್ರೋ. ತಿಂಗಳ ದುಡ್ದಿದ್ದೆಲ್ಲ ನಾವು ನಮ್ಮ ಅಪ್ಪಾಜಿ ಎಲ್ಲ ನಮ್ಮ ಅಮ್ಮನ ಅಕೌಂಟ್ಗೆ ಹಾಕ್ತೀನಿ. ಅವರು ಖುಷಿಯಾಗಿದ್ದಾರೆ.
ಆರಾಮಾಗಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ನಮ್ಮಪ್ಪ ಮೊದ್ಲಿನ ತರ ಪ್ರೆಷರ್ ಜಾಸ್ತಿ ಕೆಲಸ ಮಾಡೋದೆಲ್ಲ ಮಾಡೋದಿಲ್ಲ, ಹೋಗ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಆರಾಮಾಗಿ ಊಟ ಮಾಡ್ರಿ, ಮನೇಲಿರ್ರಿ, ನಾವು ದುಡಿತೀವಿ, ನೀವ್ ಆರಾಮಾಗಿ ಇದ್ಬಿಡ್ರಿ ಅಂತ ಹೇಳ್ತೀವಿ ಅಷ್ಟೇ, ಸಾಕು. ಅವಾಗ ಬಾರಿ ಮಸ್ತ್ ಅನ್ಸುತ್ತಲ್ಲ ನಮ್ಮ ಪೇರೆಂಟ್ಸ್ ಒಂಥರ ಫೀಲ್ ಪ್ರೌಡ್ ಆಗುತ್ತೆ ಬ್ರೋ. ಹೇಗಂತಂದ್ರೆ ನಾವು ದುಡ್ದು ಮನೆ ರನ್ ಮಾಡ್ತಿದೀವಿ, ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋತಿದ್ವಿ ಅಂತ ಒಂದು ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ ಬ್ರೋ, ಸಾಕ್ ಇಷ್ಟೇ. ಮುಂದೆ ಜೀವನದಲ್ಲಿ ಗಳಿಸ್ತೀವೋ ಬಿಡ್ತೇವೆ ಗೊತ್ತಿಲ್ಲ, ಈ ವಯಸ್ಸಿಗೆ ತಂದೆ ತಾಯಿನ ಖುಷಿಯಾಗಿಟ್ಟಿದೀವಲ್ಲ, 4 ಜನದಲ್ಲಿ ನಮ್ ಮಗ ಹಿಂಗ್ ಹೋಗಿದ್ದಾರಂತ ನಾವು ತಂದೆ ತಾಯಿನ ಗುರುತಿಡ್ದು ಮಾತಾಡಿಸ್ತಾರಲ್ಲ ಬ್ರೋ, ಸಾಕಷ್ಟೇ. ನಾವ್ ಮುಂದೆ ಗಳಿಸ್ತೀವೋ ಬಿಡ್ತೀವೋ, ನಾವ್ ಇನ್ನು ಮುಂದೆ ಆಸ್ತಿ ಮಾಡ್ತೀವೋ ಬಿಡ್ತೀವೋ ಗಳಿಸ್ತೀವೋ ಅದೆಲ್ಲ ಸೆಕೆಂಡರಿ, ನಮ್ಮ ಹಣೆ ಬರದಲ್ಲಿ ಇದ್ದಂಗ ಆಗತ್ತೆ ಬ್ರೋ. ಇಲ್ಲಿ ಬಂದು ಅಟ್ಲೀಸ್ಟ್ ಈ ಏಜ್ ಅಲ್ಲಿ ಒಂದು ನನ್ಗೆ ಬ್ರೋ ಹೇಳ್ತೀನಿ, ನಾನು ಜನದ್ದೆಲ್ಲ ನನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇವನೇನ್ ದೊಡ್ಡ ಅಬ್ರಾಡ್ ಹೋಗಿದ್ದಾನೆ ಹಾಗೆ ಅಲ್ಲ, ನನಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬ್ರೋ. ಬಂದಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಒಂಚೂರು ಏನಾದ್ರು ಕಲಿಬೇಕು, ಇಲ್ಲಿಂತ ಹೋಗ್ಬೇಕು ಅಷ್ಟೇ. ಸ್ಯಾಲ್ರಿ ಬ್ರೋ, ಸ್ಯಾಲ್ರಿ ಮಾತಾಡುತ್ತೆ. ಅಷ್ಟೇ ಬ್ರೋ, ಎಲ್ಲಾ ಬರೋದು ಸ್ಯಾಲ್ರಿಗೋಸ್ಕರ ಬ್ರೋ. ಹೇಳ್ತಾರೆ ಹಾಗೆ ಹೀಗೆ ಅದಕ್ಕೆ ಬಂದೆ ನಾನು, ಒಂದು ನಮ್ದು ಕೆರಿಯರ್ ಗ್ರೋತ್ ಆಗ್ಲಿ ಹಾಗೆ, ಅದೆಲ್ಲ ಸುಳ್ಳು ಬ್ರೋ. ಬರೋದು ಸ್ಯಾಲ್ರಿ, ನಾವು ಫಸ್ಟ್ ಪೈಸಾಗೋಸ್ಕರ ಬಂದಿರ್ತೀವಿ, ಪೈಸಾ ದುಡಿಬೇಕು, ನಮ್ ಗ್ರೋತ್ ಕೆರಿಯರ್ ಮಾಡ್ಕೋಬೇಕು ಅಷ್ಟೇ. ಕಂಪನಿನೇ ಹೇಳತ್ತೆ ಬ್ರೋ, ಇಲ್ಲಿ ಕಂಪನಿ ಏನ್ ಹೇಳತ್ತೆ ಅಂತಂದ್ರೆ, ಫಸ್ಟ್ ನೀವ್ ಆದ್ಮೇಲೆ ಎಂಪ್ಲಾಯ್ಸ್, ನಿಮ್ಮ ಅಂದ್ರೆ ಕೊಲೀಗ್ಸ್ ಆದ್ಮೇಲೆ ಕಂಪನಿ. ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಬ್ರೋ. ನಾವೇ ಚೆನ್ನಾಗಿಲ್ಲ ಅಂತ ಕಂಪನಿ, ನಾವು ಕಂಪನಿಗೋಸ್ಕರ ದುಡ್ತಿದೀವಿ, ಕಂಪನಿ ನಮಗೆ ಪೇ ಮಾಡ್ತಿದ್ವಿ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಅವರು ನಮ್ಮಿಂದ ದುಡ್ಡು ಮಾಡ್ಕೋತಿದ್ದಾರೆ, ಆಯ್ತಾ. ಓಕೆ ನಾನು ನರ್ಸಿಂಗ್ ಇದು ಮೇನ್ ಬ್ರೋ, ನಾನ್ ನರ್ಸಿಂಗ್ ಪ್ರೊಫೆಷನ್ ದಾರಿಗೆ ಹೇಳ್ತೀನಿ, ನೀವು ಜಸ್ಟ್ ಲವ್ ಯುವರ್ ಪ್ರೊಫೆಷನ್, ಡೋಂಟ್ ಲವ್ ಯುವರ್ ಕಂಪನಿ. ನಾನು ಇದು ಅಷ್ಟು ಹೇಳ್ತೀನಿ. ಎಷ್ಟೋ ಜನಕ್ಕೆ ಇರುತ್ತೆ, ನನಗೆ ಆ ಕಂಪನಿ ಅನ್ನ ಹಾಕಿದೆ, ನನಗೆ ಈ ಕಂಪನಿ ಅನ್ನ ಹಾಕಿದೆ, ಎಲ್ಲ ಸುಳ್ಳು. ನಾವು ನಮ್ ಕಂಪನಿ ರೆಸ್ಪೆಕ್ಟ್ ಕೊಡ್ಬೇಕು ಬ್ರೋ, ಇಲ್ಲ ಅಂತ ಹೇಳಲ್ಲ. ಜಸ್ಟ್ ಲವ್ ಯುವರ್ ಪ್ರೊಫೆಷನ್, ಡೋಂಟ್ ಲವ್ ಯುವರ್ ಕಂಪನಿ, ಅಷ್ಟ ಅರ್ಥ ಮಾಡ್ಕೋಬೇಕು ಅಷ್ಟೇ. ನರ್ಸಿಂಗ್ ಅಂತಲ್ಲ, ಯಾವುದೇ ಪ್ರೊಫೆಷನ್ ದಲ್ಲಿ ನಾವು ನಮ್ ಪ್ರೊಫೆಷನ್ ನಾವು ಲವ್ ಮಾಡಿದ್ರೆ ನಮ್ ಪ್ರೊಫೆಷನ್ ನಮ್ಮ ಮೇಲೆ ತಗೊಂಡೋಗುತ್ತೆ ಬ್ರೋ. ಬ್ರೋ ಇನ್ನೊಂದು, ನಮ್ದು ನಮ್ ಹುಡುಗರಿಗೆ, ಉತ್ತರ ಕರ್ನಾಟಕ ಹುಡುಗರು ಆಗಿರ್ಬೋದು, ನಮ್ ಕರ್ನಾಟಕ ಜನತೆಗೆ ಏನು ಫೈನಲ್ ಆಗಿ ಏನು ನೀವು ತಿಳಿಸ್ತೀರಾ ಅಲ್ಲಿಂದ ಅಂತ, ನಮ್ ನರ್ಸಸ್ಗೆ? ನಾನು ಉತ್ತರ ಕರ್ನಾಟಕ ಹುಡುಗರಿಗೆ ಯಾರು PUC ಮಾಡ್ತಿದಾರೆ ಬ್ರೋ, ಅವ್ರಿಗೆಲ್ಲ ಹೇಳ್ತೀನಿ, ಯಾರಿಗಾದ್ರೂ ಮೆಡಿಕಲ್ ಮಾಡ್ಬೇಕು, ಮೆಡಿಕಲ್ ಫೀಲ್ಡ್ ಬರ್ಬೇಕಂತ ಆಸೆ ಇದೆ, ಬನ್ನಿ ನರ್ಸಿಂಗ್ ಮಾಡಿ. ನರ್ಸಿಂಗ್ ಮಾಡ್ಬೇಕಾದ್ರೆ ನೀವು ಜರ್ಮನ್ ಸ್ಟಾರ್ಟ್ ಮಾಡ್ಬಿಡಿ, ಬೆಸ್ಟ್ ಅಪರ್ಚುನಿಟಿ. 4 ವರ್ಷದಲ್ಲಿ 2 ವರ್ಷ ಆದ್ಮೇಲೆ ಒಂದು ಜರ್ಮನ್ ಕೋಚಿಂಗ್ ತಗೊಂಡು ನೀವು 4 ವರ್ಷ ಮುಗಿಸ್ರಿ, ಜರ್ಮನ್ ಕೋಚಿಂಗ್ ಮುಗಿಸ್ರಿ. ಇಲ್ಲ ನರ್ಸಿಂಗ್ ಮುಗಿಸಿ ಒಬ್ಬೊಬ್ಬರಿಗೆ ನರ್ಸಿಂಗ್ ಪ್ರೊಫೆಷನ್ ಕೆಲಸ ಮಾಡಕ್ ಇಷ್ಟ ಇರಲ್ಲ, ನಾನು ಎಷ್ಟೋ ಜನ ನೋಡಿದ್ದೀನಿ ಬ್ರೋ. ಅಂತವ್ರಿಗೆ ಹೇಳೋದು ನಾನು, ನೀವು IT ಫೀಲ್ಡ್ ಹೋಗ್ತೀರಾ ಅಂದ್ರೆ ಕೋಡಿಂಗ್ ಕಲೀರಿ, 1.5-2 ವರ್ಷದ ಕೋರ್ಸ್ ಇದೆ ಬ್ರೋ, ಕೋಡಿಂಗ್ ಕಲೀರಿ. ಇಲ್ಲ ಆನ್ಲೈನ್ MBA ಮಾಡ್ಕೊಳ್ರಿ, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ, ಹಾಸ್ಪಿಟಲ್ಗಳಲ್ಲಿ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ HR ಇಲ್ಲ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ತರ ಎಲ್ಲ ಆಗಿರೋದು ಅಪರ್ಚುನಿಟೀಸ್ ಎಲ್ಲ ಸಿಗ್ತವೆ, ಅದನ್ನ ಮಾಡ್ಕೊಳ್ರಿ. ಒಂದ್ಸಲ ನೀವು ಈಗ ಸ್ಪೆಸಿಫಿಕ್ ಬರೀ ನರ್ಸಿಂಗ್ ಮಾಡಿ ಬಿಡೋದಕ್ಕಿಂತ ಬ್ರೋ, IDBN ಅಂತ ಬರುತ್ತೆ ಈಗ, ಅಂತಂದ್ರೆ ICBN ಅಂತ ಬರುತ್ತೆ, ಇಂಟೆನ್ಸಿವ್ ಕ್ರಿಟಿಕಲ್ ಕೇರ್ ಡಿಪ್ಲೊಮಾ ಕೋರ್ಸ್ ಅಂತ ಬರುತ್ತೆ, 1 ಇಯರ್ ಕೋರ್ಸ್ ಗಳು ಬರ್ತವೆ, ಅದನ್ನ ಮಾಡ್ರಿ. ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ಕೋರ್ಸ್ ಅಂತ ಬರುತ್ತೆ, ಅದನ್ನ ಮಾಡ್ರಿ. ಅದೆಲ್ಲ ಹೆಲ್ಪ್ ಆಗುತ್ತೆ ಬ್ರೋ, ನಮ್ಮ ಕೆರಿಯರ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದೆ ನೀನ್ ICU ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡ್ಬೇಕು ಬ್ರೋ. ನಾನು ಹೇಳ್ತೀನಿ ಈಗ, ಒಂದು ಸ್ವಲ್ಪ ಜನಕ್ಕೆ ನಾವು ಉತ್ತರ ಕರ್ನಾಟಕದಲ್ಲಿ ಅಂತಂದ್ರೆ ಮದ್ವೆ ಎಲ್ಲ ಆಗಿರತ್ತೆ, ಅವರು ಬಿಜಾಪುರ ಬಿಟ್ಟು ಹೋಗಾಕತ್ತಾರ. ಯಾರು ನರ್ಸಿಂಗ್ ಮುಗಿಸಿದ್ಮೇಲೆ ಹಸಿರೇಟ್ ಮಾಡ್ಕೊಳ್ಳಾರ್ದೇನೆ ಬೆಂಗಳೂರಿಗೆಲ್ಲ ಬಂದು, ಇಲ್ಲ ಪುಣೆ, ಹೈದರಾಬಾದ್, ಮಣಿಪಾಲ್, ಸ್ಟಾರ್ ಹಾಸ್ಪಿಟಲ್, ಅಪೋಲೋ, ಮತ್ತೆ ಸಹ್ಯಾದ್ರಿ ಹಾಸ್ಪಿಟಲ್ಸ್, ಈಗ ಸಹ್ಯಾದ್ರಿ ಎಲ್ಲ ಮಣಿಪಾಲ್ ಬ್ರೋ, ಮತ್ತೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡಿ, ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ. ಸ್ವಲ್ಪ ಪ್ರೆಷರ್ ಆಗುತ್ತೆ ನಮ್ಗೆ ಕೆಲ್ಸದಲ್ಲಿ, ಮೋಟಿವೇಶನ್ ಕೊಡೋರ್ಕಿಂತ ಡಿಮೋಟಿವೇಟ್ ಮಾಡೋರು ಜಾಸ್ತಿ ಇರ್ತಾರೆ. ಅದನ್ನ ನೀವು ತೆಗೆದ್ಬಿಡ್ರಿ ತಲೆ ಅಂತ. ಫಸ್ಟ್ ಕಷ್ಟ ಪಡ್ಬೇಕು, ಬಂದಿದೀವಿ, ಕಷ್ಟ ಪಡ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹೆಸರು ಮಾಡ್ರಿ, ಆರಾಮಾಗಿ ಮುಂದೆ ಗ್ರೋತ್. ಬರ್ರಿ ಅಬ್ರೋಡಿ ಬರ್ರಿ, ನೀವು ಇಲ್ಲಿ ಬಂದು ಒಂದ್ 5 ವರ್ಷ ದುಡಿದ್ರೆ ಬ್ರೋ, ನಿಮ್ದು ಕೆರಿಯರ್ ಚೇಂಜ್. ನಾನ್ ಹೇಳ್ತೇನೆ, ಚೇಂಜ್ ನಿಮ್ ಕೆರಿಯರ್. ಹಂಗಂತೀರಾ? ಕೆರಿಯರ್ ಚೇಂಜ್. ಇರ್ತವೆ ಯಾರಾದ್ರೂ ಒಬ್ರು ಫಿಯಾನ್ಸಿ ಇರ್ತಾರೆ, ಓದ್ಬೇಕಾದ್ರೆ ಬರ್ರಿ, ನಿಮ್ ಫಿಯಾನ್ಸ್ ಜೊತೆ ಬಂದು ಇಲ್ಲೇ ಸೆಟ್ಲ್ ಆಗಿದಾರೆ ಬ್ರೋ. ಎಷ್ಟೋ ಜನ ನೋಡಿದಾರೆ ನರ್ಸಿಂಗ್ ಅಲ್ಲಿ. ನಾನ್ ಕೇಳೋದವ್ರನ್ನ ನಾವು ಎಷ್ಟೋ ಜನ ಮೋಟಿವೇಟ್ ತಗೋಬೇಕು. ಅವ್ರು ಪ್ರತಿಯೊಬ್ರು ನರ್ಸಿಂಗ್ ಮುಗಿಸ್ತಾರಲ್ಲ ಬಂದ್ಬಿಡ್ತಾರೆ ಬ್ರೋ, ಅಬ್ರಾಡಿ ಬಂದ್ಬಿಡ್ತಾರೆ. ಆಲ್ಮೋಸ್ಟ್ ಅಬ್ರಾಡಿ ಬರ್ತಾರೆ, ಸೆಟ್ಲ್ ಆಗ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ತಿಂಗಳಿಗೆ 2-4-5 ಲಕ್ಷ. ನಮ್ ಬಿಜಾಪುರದಲ್ಲಿ ಒಬ್ರು ಇದಾರೆ ಬ್ರೋ, ನನ್ ಜೊತೆ ಡಿಪಾರ್ಟ್ಮೆಂಟ್ ಅಲ್ಲೇ ಬಿಜಾಪುರ ಕೆಲಸ ಮಾಡ್ತಾರೆ. ಅವ್ರ ಹಸ್ಬೆಂಡ್ ವೈಫ್ ಇಲ್ಲೇ ಸೆಟಲ್ ಆಗಿದ್ದಾರೆ. ಓಕೆ, ಇಬ್ರು ನರ್ಸಿಂಗ್. ಹುಡುಗರಿಗೆ ಬನ್ನಿ ಅಂತಂದ್ ಹೇಳ್ತಾ ಇದ್ದೀರಾ, ಬಂದ್ರೆ ಲೈಫ್ ಬ್ರೋ ಸೆಟಲ್ ಅಂತ. ಅಫ್ಕೋರ್ಸ್, ಯಾಕೆ ಬೇಡ ಅನ್ಬೇಕು, ಮಿಡಲ್ ಕ್ಲಾಸ್ ಹುಡುಗ ಬರ್ಲೇಬೇಕು. ನನ್ ಕೇಳಿದ ಮಟ್ಟಿಗೆ ಬರ್ಬೇಕು. ಬರ್ರಿ ನೀವು, ಇದು ದೇವರು ಎಲ್ಲರಿಗೂ ಒಂದೇ ಸಲ ಚಾನ್ಸ್ ಕೊಡ್ತಾನೆ ಬ್ರೋ, ಕೊಟ್ಟಾಗ ಉಪಯೋಗಿಸ್ಕೋಬೇಕಷ್ಟೇ, ಕರೆಕ್ಟ್ ಆಗಿ ಉಪಯೋಗಿಸ್ಕೋಬೇಕು. ಓಕೆ. ಬಟ್ ಇವಾಗ ಒಬ್ಬೊಬ್ರು ಲಾಸ್ಟ್ ಅಲ್ಲಿ ಒಬ್ಬೊಬ್ರು ಏನಂತಂದ ಇದು ಮಾಡ್ತಿದಾರೆ ಅಂತಂದ್ರೆ, ಅಲ್ಲಿ ಹೋದ್ಮೇಲೆ ಜಾಬ್ ಸೆಕ್ಯೂರಿಟಿ ಇರಲ್ಲ, ಆಮೇಲೆ ಅಲ್ಲಿ ಹೋದ್ಮೇಲೆ ಕಳಿಸ್ತಾರೆ ಮಿಡ್, ಆತರ ಎಲ್ಲ ಥಿಂಕ್ ಮಾಡ್ತಾ ಇದಾರೆ. ಸ್ವಲ್ಪ ನೆಗೆಟಿವಿಟೀಸ್ ಎಲ್ಲ ಇದು ಆಗ್ತಾ ಇದೆ, ಅದಕ್ಕೆ ಏನು ಇಲ್ಲ ಬ್ರೋ, ಆತರ ಏನು ಇಲ್ಲ. ಅದಕ್ಕೆ ನಾವು ಫಸ್ಟ್ ಚೂಸ್ ಮಾಡ್ಬೇಕಾದ್ರೆ ಟ್ರಸ್ಟೆಡ್ ಏಜೆನ್ಸಿನ ಚೂಸ್ ಮಾಡ್ಬೇಕು ಬ್ರೋ.
ಎಂತಂದ್ರೆ ಓಕೆ. ಏಜೆನ್ಸರ್ ಹೆಂಗ್ ಯಾಮಾರಿಸ್ತಾರ ಅಂತಂದ್ರೆ ಅವರು ಒಬ್ಬೊಬ್ರು ನರ್ಸಸ್ ಹತ್ರ 2 ಲಕ್ಷ 3 ಲಕ್ಷ, ಅದು ಈಗ ಇಂಡಿಯಾದಲ್ಲಿ ಒಂದು ಮಾಫಿಯಾನ ಆಗ್ಬಿಟ್ಟಿದೆ ಏಜೆನ್ಸಿಗಳದ್ದು, ನರ್ಸಸ್ ನಲ್ಲಿ ಕಳ್ಸೋದು. ಅದೊಂದು ಅವ್ರು ಒಂದು 40 ನರ್ಸಸ್ ಕಳ್ಸಿರೋ 1 ಕೋಟಿ ರೂಪಾಯಿ ದುಡಿತಾರೆ ಬ್ರೋ ಏಜೆನ್ಸಿ ಅವರು. ಅವರು ಇದನ್ನೇ ಮಾಡ್ತಿರ್ತಾರೆ. ನಾವು ಕರೆಕ್ಟ್ ಆಗಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಇಲ್ಲಿ ಬಂದ್ ಕೆಲಸ ಮಾಡ್ಬೇಕಾದ್ರೆ ಒಬ್ರಿಲ್ಲ ಒಬ್ರು ಲಿಂಕ್ ಇರುತ್ತೆ ಬ್ರೋ. ನಾನೀಗ ಮಣಿಪಾಲ್ ಹಾಸ್ಪಿಟಲ್ ಎಲ್ಲ ಯಾವ್ದೋ ಬೇರೆ ಹಾಸ್ಪಿಟಲ್ ಕೆಲಸ ಮಾಡ್ತಿದಾರ ಅಂತಂದ್ರೆ, ಅಲ್ಲಿ ನೀನ್ ವರ್ಕ್ ಮಾಡ್ತಿದ್ಯಾ ಅಂತಂದ್ರೆ ನಿನ್ ಸರೌಂಡಿಂಗ್ ಒಂದು 40-50 ಜನ ಯಾರಾದ್ರೂ ಕೆಲಸ ಮಾಡಿರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಅಬ್ರಾಡ್ ಬಂದಿರ್ತಾರೆ. ನಾವು ಸಂಕೋಚ ಪಟ್ಕೊಳ್ದೆ ಏನೋ ಅವ್ರು ಮಾತಾಡ್ಸ್ಬಿಟ್ರೆ ನನ್ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ ಆತರ ಏನೋ ಇಟ್ಕೊಳ್ಳದೆ ಮಾತಾಡಿ, ಇಲ್ಲ ಯಾರಾದ್ರೂ ಹೋಗೋರ್ ಇರ್ತಾರೆ, ಇಲ್ಲ ನೀವು ಈ ತರ ವಿಡಿಯೋ ಮಾಡಿ ಹಾಕ್ತೀರಾ, ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಯಾರಾದ್ರೂ ಪರಿಚಯ ಇದಾರ ಬ್ರೋ, ಹೇಗೆ ಅಲ್ಲಿ ವರ್ಕ್ ಎನ್ವೈರನ್ಮೆಂಟ್ ಇದೆ, ಇಂಥ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಅಂತ ಕಂಪ್ನಿಗಳಲ್ಲಿ ನೇಮ್ ಹೇಗಿದೆ, ಸ್ಯಾಲ್ರಿ ಹೆಂಗ್ ಬರುತ್ತೆ ಕೇಳ್ಕೊಂಡು ಮೂವ್ ಆಗ್ಬಿಡ್ಬೇಕು ಬ್ರೋ. ಎಲ್ಲೋ 100 ಮೋಸ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಅದು ಏಜೆನ್ಸಿನೇ ಮೋಸ ಮಾಡ್ಬಿಡ್ತಾರೆ ಬ್ರೋ. ಓಕೆ ಬ್ರೋ, ಫೈನಲ್ ಆಗಿ ಇವಾಗ ನನ್ ಬಗ್ಗೆ ಯಾವ ತರ ಹೇಳ್ತೀರಾ ನೀವು? ಅಂದ್ರೆ ಈ ತರ ಅದೇ ಹೇಳ್ತೀನಿ ಬ್ರೋ, ನಾನು ಏನಂತಂದ್ರೆ ಬ್ರೋ, ಇಲ್ಲಿ ಬಂದ್ಮೇಲೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಬ್ರೋ. ಆದ್ರೆ ಈ ತರ Okay. ನನ್ಗೆ ಎಡಿಟಿಂಗು ಈ ತರ ಬಗ್ಗೆ ನಾಲೆಜ್ ಇಲ್ಲ. ಆಮೇಲೆ ನಾನ್ ನಿಮ್ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ ಟೀಚರ್ ನಿಮ್ ವಿಡಿಯೋ ಕಳ್ಸಿದ್ರು ನನಗೆ. ಜರ್ಮನ್ ಜೊತೆ ಇಂಟರ್ವ್ಯೂ ಮಾಡಿದ್ರಲ್ಲ ನಮ್ ಮೇಡಮ್, ನಿಮ್ ವಿಡಿಯೋ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿದ್ರು. ಅವಾಗ ನಾನ್ Okay. ನೋಡಿ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಎಲ್ಲ ಇದೆ ಅಲ್ಲ ನಮ್ದು ಗ್ರೂಪ್ ಎಲ್ಲ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡಾದ್ಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ನೀವು ಒಂದ್ ಒಳ್ಳೆ ಕೆಲಸ ಮಾಡ್ತಿದೀರ ಬ್ರೋ. ನೀವು ನಿಜವಾಗ್ಲೂ ಜೆನ್ಯೂನ್. ನಿಮ್ಮಿಂದ ಒಂದು 10 ಜನ ಬಂದ್ರು ಅವ್ರದ್ದೊಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ತಟ್ಟತ್ ಅಂತ ನಾನು ಹೇಳ್ತೀನಿ. ನಿಜ. ಅದೇ ಹಾ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಬ್ರೋ ಅದೇನೆ ಈಗ ಲಾಸ್ಟ್ ಫೈನಲ್ ಆಗಿ ಹಾ. ಏನಂತಂದ್ರೆ ನಮ್ ಹುಡುಗರೆಲ್ಲ ಬರ್ತಾರೆ, ಎಲ್ಲಾ ಮಾಡ್ತಾರೆ, ಅಲ್ಲಿ ಇರೋದು ಅಡ್ಜಸ್ಟ್ಮೆಂಟ್ ಎಲ್ಲಾ ಆಗ್ತಾರೆ. ಅದಾದ್ಮೇಲೇನು ಎಲ್ಲಾ ಅಲ್ಲಿ ಸೆಟ್ಲ್ ಆಗ್ತಾರೆ, ಎಲ್ಲಾ ಆಗ್ತಾರೆ. ಫೈನಲ್ ಆಗಿ ನಾವು ಅಲ್ಲೇ ಇರ್ಬೋದಾ, ಅಬುದಾಬಿನಲ್ಲಿ ಇರ್ಬೇಕಾ ಅಥವಾ ನಾವು ಮತ್ತೆ ಇಂಡಿಯಾಗ್ ಬರ್ಬೋದಾ? ಬ್ರೋ ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಈಗ ಅಂದ್ರೆ ಹೆಂಗಂತಂದ್ರೆ ಬ್ರೋ, ತಂದೆ ತಾಯಿ ಇಬ್ರೇ ಇರ್ತಾರೆ ಮನೇಲಿ, ಯಾರು ಅಣ್ಣ ಪಣ್ಣ ಇರಲ್ಲ ನೋಡ್ಕೊಳ್ಳೋರು. ಮುಂದೆ ನೋಡ್ಕೋಬೇಕಪ್ಪ ಅಪ್ಪ ಅಮ್ಮನ ಅಂತಂದ್ರೆ, ಅಪ್ಪ ಅಮ್ಮನ ಇಲ್ಲಿ ಕರ್ಕೊಂಬರ್ತಾರೆ ಇಲ್ಲ ಅಂತ ಹೇಳಲ್ಲ. ಈ ಒಬ್ಬೊಬ್ರಿಗೆ ಇರುತ್ತೆ, ನಾ ರಿಟರ್ನ್ ಇಂಡಿಯಾಗ್ ಹೋಗ್ಬೇಕು, ಇಲ್ಲ ಒಂದ್ 5 ವರ್ಷ ಕೆಲಸ ಮಾಡಿ ಹಾಗೆ ಇಲ್ಲೇ ಸೆಟ್ಲ್ ಆಗಿದ್ರೆ ಸೆಟ್ಲ್ ಆಗ್ಬೋದು. ಎಷ್ಟು ಜನ ಇದಾರೆ ಬ್ರೋ ನರ್ಸಸ್, ಅವರು ವೈಫು ನರ್ಸು, ಹಸ್ಬೆಂಡು ನರ್ಸು, ತಿಂಗಳಿಗೆ ಇಬ್ರು ಸೇರಿ ಹತ್ತತ್ರ ಒಂದು 3.5 ವರೆಗೂ ಲೆಕ್ಕೆಲ್ಲ ಅರ್ನ್ ಮಾಡ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬ್ರೋ, ಈ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಮತ್ತೆ ಕನೆಕ್ಟ್ ಆಗ್ತೀನಿ ಬ್ರೋ ನಿಮ್ಗೆ. ಓಕೆ ಬ್ರೋ. Bye bro. ಓಕೆ ಬ್ರೋ. ಓಕೆ.